ಬಿಡಿಸಿದ ನಿಮ್ಮನ್ನು ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸನನ್ನು ನೇಮಿಸೆಂದು ಹೇಳುತ್ತೀರಿ ಅನ್ನುತ್ತಾನೆ. ಆದ್ದರಿಂದ ನೀವು ಕುಲಕುಲವಾಗಿಯೂ ಗೋತ್ರವಾಗಿಯೂ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಿರಿ ಎಂದು ಅಪ್ಪಣೆ ಮಾಡಿದರು. ಸೋದರ ಈ ಭಾಗವನ್ನು ನಾವು ನೋಡುವಾಗ ಇಲ್ಲಿ ವಿಶಾಲ ಪ್ರಜೆಗಳು ಐಗುಪ್ತ ದೇಶದಿಂದ ದೇವರನ್ನು ಬಿಡಿಸಿಕೊಂಡು ಬರ್ತಾರಲ್ಲ. ಅಲ್ಲಿ ನಮ್ಮ ಐಗುಪ್ತ ದೇಶದಲ್ಲಿ ಇರುವಾಗ ಅನೇಕ ವಿಧವಾದ ರೀತಿಯಲ್ಲಿ ವಿಶಾಲ ಪ್ರಜೆಗಳನ್ನು ತಮ್ಮ ಬಹಳ ಹೀನವಾದ ಕೆಲಸಗಳನ್ನು ಮಾಡಿಸ್ಕೊಂಡು ಅವ್ರ ಮೇಲೆ ಎಲ್ಲ ಕೆಳಗಡೆ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ದೇವರ ಮಕ್ಕಳು ಪ್ರಜೆಗಳು ವಿಶಾಲ ಪ್ರಜೆಗಳು ದೇವರು ಆರಾಸ ಬಂದವರೇ. ಇದನ್ನು ದೇವರು ಕಂಡು ಅವರನ್ನು ಬಿಡಿಸಿಕೊಂಡು ಬಂದ, ಹೊರಗೆ ಕರೆದುಕೊಂಡು ಬಂದ. ಈಗ ಬಂದಾಗ ಇವಾಗ ನೋಡುವಾಗ ಈ ದೇಶದಲ್ಲಿ ಇರ್ತಕ್ಕಂಥ ಆ ದೇಶವನ್ನು ಬಿಟ್ಟು ಈ ಕಡೆ ಬಂದಾಗ ಅವರು ಅಲ್ಲಿ ಅರಸನು ಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ. ನಮಗೊಬ್ಬ ರಾಜನು ಬೇಕು ಅಂತ. ಆದರೆ ಸಮಯದಲ್ಲಿ ಪ್ರವಾದಿ ಇದ್ದಾನ. ಮತ್ತು ಪ್ರಾರಂಭದಲ್ಲಿ ಪ್ರವಾದಿಗಳಿದ್ದರು, ನ್ಯಾಯಾಧಿಪತಿಗಳು. ಪ್ರವಾದಿಗಳು ನ್ಯಾಯಾಧಿಪತಿಗಳು ಹೊರಟುವುದು ಈಗ ಅರಸರು ಬೇಕಂತ ಕೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪ್ರವಾದಿಗಳು ಇಸ್ರಾಯೇಲ್ ಅವರನ್ನು ಪರಿಪಾಲಿಸ್ತಿದ್ದರು. ನಂತರ ನ್ಯಾಯಸ್ಥಾಪಕರು ನೋಡುವಾಗ ನ್ಯಾಯಾಧಿಪತಿಗಳು ಪ್ರಜೆಗಳನ್ನು ಪರಿಪಾಲಿಸ್ತಾ ಇದ್ದರು. ಈಗ ನೋಡುವಾಗ ಈ ಪ್ರಜೆಗಳು ಅಂತಾರೆ, ಈಗ ನಮಗೊಬ್ಬ ಅರಸರು ಬೇಕು, ನಮಗೊಬ್ಬ ರಾಜನು ಬೇಕಂತೇಳಿ ಅವ್ರು ಕೇಳುವಾಗ ಸಭೆಯಲ್ಲಿ ಮುಖವಾಗಿ ಅಲ್ಲಿ ನೋಡುವಾಗ ಅವರೆಲ್ಲ ನೀನು ಅರಸರು ಬೇಕಂದಾಗ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬರೇ ರಾಜನನ್ನು ತೀರ್ಮಾನ ಮಾಡಲಿಕ್ಕೆ ಸಾಗುತ್ತಾ ಇಲ್ಲ. ಹಂಗಾಗಿ ದೇವರಿಗೆ ಹೇಳ್ತಾ ಮಾತಾಡೋದ್ರಲ್ಲಿ ನೀವು ಸಭೆಯನ್ನು ಇಸ್ರಾಯೇಲನ್ನು ಮೆಚ್ಚಿಗೆ ಕರೆಸಿ ಯೆಹೋವನ ಸನ್ನಿಧಿಯಲ್ಲಿ ಕೂಡಿಸಿಕೊಂಡು ಅವರಿಗೆ ಇಸ್ರಾಯೇಲರಾದ ಯೆಹೋವನ ಹೇಳುವುದನ್ನು ಕೇಳಿರಿ. ಆದರೂ ನಿಮಗೆ ನೀವು ಐಗುಪ್ತರ ಕೈಗೆ ತಪ್ಪಿಸಿದಂತೆ ಆ ದೇಶದಿಂದ ಅವರ ದೇಶದಿಂದ ಬಿಡಿಸಿದವನು, ಆ ದೇಶದ ಐಗುಪ್ತರ ಕೈಗೆ ಸಿಗದಂತೆ ನಿಮ್ಮನ್ನು ಕರೆದುಕೊಂಡು ಬಂದವರು ನಾನೇ, ನಮ್ಮ ದೇವರೇ ಎಂಬುದಾಗಿ ಪ್ರವಾದಿ ಅವರ ಮುಖಾಂತರ ಮಾತನಾಡ್ತಾ ಇದ್ದಾನೆ. ಈ ಭಾಗವನ್ನು ನೋಡುವ ಪ್ರೇರೆ ದೇವರು ಸಮಯಲು ದೇವರ ಸನ್ನಿಧಿಯಲ್ಲಿ ಆತನು ಸೇರಿ ಬಂದ. ಪ್ರವಾದಿ ಅಂತ ಸಮಯಲು ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಾಗ ದೇವರ ಆಜ್ಞೆಯನ್ನು ಪರಿಪಾಲಿಸಿ ಆ ಇಸ್ರಾಯೇಲ್ ಪ್ರಜೆಗಳನ್ನು ಕರೆಸಿಕೊಂಡು ಅಲ್ಲಿ ಕೂಡಿಸಿ ಬಂದ. ಆಗ ಇಸ್ರಾಯೇಲ್ ಪ್ರಜೆಗಳು ಎಲ್ಲಿದ್ದಾರ, ಸಮಯಲು ಎಲ್ಲಿದ್ದಾರ, ಅವರು ದೇವರ ಸನ್ನಿಧಿಯಲ್ಲಿದ್ದಾರೆ. ದೇವರ ಸನ್ನಿಧಿಯಲ್ಲಿ ಆ ಪ್ರಜೆಗಳು ಆ ಪ್ರವಾದಿ ಅಲ್ಲಿ ಸೇರಿ ಬಂದು ಅವರನ್ನು ಕೂಡಿಸಿಕೊಂಡು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ನೋಡುವಾಗಲೇ ಅವರನ್ನು ಭಾಷಿಸಿದ ಬೇರೆ ಎಲ್ಲ ಜನಗಳಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ, ಎಲ್ಲ ಜನಗಳಿಂದಲೂ ನಿಮ್ಮನ್ನು ರಕ್ಷಿಸಿದವನು ನಾನೇ. ಈ ಲೋಕದಲ್ಲಿ ಎಲ್ಲ ಜನಗಳಿಂದಲೂ, ಈ ಲೋಕ ಎಲ್ಲ ಪ್ರಜೆಗಳಿಂದಲೂ ನಿಮ್ಮನ್ನು ಪ್ರತ್ಯೇಕವಾಗಿ ಕರೆದವರು ನಾನೇ, ಪ್ರತ್ಯೇಕ ಕರೆದು ಕ್ರಿಸ್ತ ಬಂಡೆ ನಿಲ್ಲಿಸಿದವರು ನಾನೇ. ಆದರೂ ನೀವು ಅರಸರ ಬೇಕಂಬುದಾಗಿ ಕೇಳ್ತಾ ಇದ್ದಾರೆ. ಅರಸರನ್ನು ಕೊಡುವುದಕ್ಕೆ ದೇವರೇನು ಇನ್ನೂ ಮುಂದೆ ನೋಡೋದಿಲ್ಲ. ಆದರೂ ಅರಸರನ್ನು ಕೊಡುವುದಕ್ಕೂ ಬೇಡದಾಗಿ ಪ್ರವಾದಿ ಮುಖಾಂತರ ದೇವರು ಮಾತಾಡ್ತಾರೆ. ಈ ಪ್ರಜೆಗಳಿಗೆ ಅರಸರನ್ನು ಕೊಡಬೇಕ ಬೇಡದಾಗಿ ಅವರು ಮಾತಾಡ್ತಿದ್ದಾರೆ. ಇಲ್ಲಿ ನೋಡುವಾಗ ಅವರು ಜನಗಳನ್ನು ನಿಮ್ಮನ್ನು ರಕ್ಷಿಸಿದವರು ನಾನೇ, ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸರು ಬೇಕೆಂದು ಹೇಳುತ್ತೀರಿ. ಹಾಗಾದರೆ ದೇವರು ಇಲ್ಲಿವರೆಗೂ ನಿಮಗೆ ಏನು ಮಾಡಿದನೋ ಉಪಕಾರಗಳು ಮೇಲುಗಳನ್ನು ನೀವು ಕಂಡಿದ್ರಲ್ಲ. ಹಾಗಾದರೆ ಪ್ರವಾದಿ ಮಾಡಿದಂಥ ಮೇಲು, ದೇವರು ಮಾಡಿದಂಥ ಮೇಲು ನೀವು ಬರ್ಸ ಹೋಗಿದ್ದೀರಾ? ಆಮೇಲೆ ಪ್ರವಾದಿ ನಿಮ್ಮ ದೇವರ ಮುಖಾಂತರ ಏನು ಹೇಳ್ತಾನೋ ಅದನ್ನು ನೀವು ಬಂದು ಹೇಳಿದನಲ್ಲ. ನಮ್ಮ ದೇವರು ನನ್ನ ಮುಖಾಂತರ ಮಾತಾಡಿದಾಗ ನಾನು ಇಲ್ಲಿ ಹೇಳ್ತೇನೆ, ನಿಮಗೆ ಮಾತ್ರ ಮಾತಾಡ್ತೇನೆ. ಈ ಪ್ರವಾದಿ ಮಾತುಗಳನ್ನು ನೀವು ತಿರಸ್ಕರಿಸಿದ್ರಿ. ಆದರೆ ಯೆಹೋವ ದೇವರು ಮಾಡಿದ ಮೇಲು ಉಪಕಾರ ನೀವು ಮರೆತು ಹೋಗಿದ್ರಲ್ಲ. ಆ ಐಗುಪ್ತ ದೇಶದಲ್ಲಿದ್ದಂತಹ ಒಂದು ಸ್ಥಿತಿಗಿತಿಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ. ಐಗುಪ್ತ ದೇಶದಲ್ಲಿ ಅರಸರು ರಾಜರು ಕೈಗಾರಿಕೆ ಇದ್ದಂಥವ್ರು ನೀವು. ಅವ್ರು ಹೇಳಿದ ಕೆಲಸಗಳೇ ಮಾಡುವಂಥವ್ರು. ಅಲ್ಲೇನೋ ವೈಫೈ ಇದ್ದಿಲ್ಲ.
ಇವನು ಒಳ್ಳೆ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಅಲಂಕಾರ ಮಾಡಲಿಲ್ಲ, ಹೌದಾ? ನೋಡಿ, ಕೆಲವರು ಫಾರಿನ್ ಹೋಗ್ತಾರೆ. ಫಾರಿನಲ್ಲಿ ಹೋದಾಗ ಅಲ್ಲಿ ಕ್ವಾಲಿಫಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಪೋಸ್ಟೇ ಕೊಡ್ತಾರೆ, ಅಥವಾ SSLC PUC ITI ಮಾಡ್ಕೊಂಡು ಹೋದರೆ ಆ ಕೆಲಸನೇ ಕೊಡ್ತಾರೆ. ಇಲ್ಲ ಏನು ಕೆಲಸ ಮಾಡ್ತಾರಲ್ಲ ನಿಮಗೆ, ಅದು ಹೊಲದಲ್ಲಿ ಕೆಲಸ ಮಾಡಬೇಕು, ಅದು ದನಗಳು ಕಾಯಬೇಕು, ಹುಲ್ಲು ಕಾಯಬೇಕು, ಆ ಕೆಲಸಗಳು ಕೊಡ್ತಾರೆ. ಮತ್ತೆ ಎಲ್ಲ ಉದ್ಯೋಗಲ್ಲಿ ಆ ತಕ್ಕಂತೆ ತಮ್ಮ ಹೀಗೆ ಇಲ್ಲಿ ದೇವರು ಇವರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನ ಬೇಕು ಎಂಬುದಾಗಿ ತಿಳಿಯುವಾಗ ಅವರೆಲ್ಲರ ಗುರಿಗೆ ಪ್ರಭಾವಿಯಾದಂತಹ ಸಭೆಯನ್ನು ದೇವರ ಸನ್ನಿಧಿಯಲ್ಲಿ ಅವರನ್ನು ಕರೆಸ್ತಾ ಇದ್ದಾರೆ. ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಾಗ ಆಶೀರ್ವಾದನೆ, ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಾಗ ನಮಗೆ ಶಕ್ತಿ ಕೊಡುವಂಥ ದೇವರು, ವಾಕ್ಯಾನುಸಾರವಾಗಿ ಜೀವಿಸುವಂಥ ವಿಶ್ವಾಸಗಳು ನಾವುಗಳಿಗೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರತ್ಯೇಕವಾಗಿ ಸೇರಿ ಬರಬಹುದು. ದೇವರ ಸನ್ನಿಧಿಯಲ್ಲಿ ನಾವು ಕಳೆದುಕೊಂಡ್ರೆ ಮತ್ತು ಆಶೀರ್ವಾದ ಮತ್ತೆ ಇಲ್ಲಿಂದ ಸಿಗೋದಿಲ್ಲ. ಮೂಲಕ ಅನೇಕ ಆಶೀರ್ವಾದ ಇಲ್ಲೇ ನಮ್ಮ ಆಶೀರ್ವಾದ ಮಾಡ್ತಾರೆ, ಬೇರೆ ಬೇರೆ ದೊಡ್ಡ ಗುರುಗಳು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೀರ್ಘಾಯುಷ್ಯವಾಗಿ ಬಾಳು 100 ವರ್ಷ ಜೀವಿಸುವಂತೇಳಿ ಗುರುಗಳು ಅವರೆಲ್ಲ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಲ್ಲೇ ಜನಗಳು ಹೋಗ್ತಾ ನಮ್ಮ ಕರೆಯುವಂಥ ಜನ ಮರಳು ಜಾತ್ರೆ ಮರಳು, ಅಲ್ಲಿ ಜನಗಳು ಜಾಸ್ತಿ ಹೋಗ್ತಿರ್ತಾರೆ ನಾವು. ಆದರೆ ದೇವರ ಸನ್ನಿಧಿ ಇದು ಪರಲೋಕ ರಾಜ್ಯದ ದಾರಿ, ಪ್ರತ್ಯೇಕವಾಗಿ ನಿವಾಸ ಮಾಡ್ತಾ ದೇವರು ಈ ಒಂದು ಸನ್ನಿಧಿಯಲ್ಲಿ ನಾವೆಲ್ಲರೂ ಇರಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಆದರೆ ಪ್ರವಾದಿ ಇಸ್ರಾಯೇಲ್ ಪ್ರಜೆಗಳನ್ನು ಸೇರಿ ಬಂದರು. ಆದರೆ ಸೇರಿ ಬಂದವರು ಮತ್ತೆ ಹೇಳ್ತಾರೆ, ಇಲ್ಲಿ ಮುಂದೆ ನೋಡುವಾಗ ಏನಂತಂದ್ರೆ, ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರ ಯೆಹೋವನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸನ್ನು ನೇಮಿಸಬೇಕೆಂದು ಹೇಳುತ್ತೀರಿ ಅನ್ನುತ್ತಾರೆ. ಆದ್ದರಿಂದ ನೀವು ಕುಲ ಕುಲವಾಗಿ ಗೋತ್ರ ಗೋತ್ರವಾಗಿ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಿ ಎಂದು ಅಪ್ಪಣೆ ಮಾಡಿದರು. ನೋಡಿ, ಪ್ರವಾದಿ ಅಂತ ಸಮಯಲ್ ಇಸ್ರಾಯೇಲ್ ಪ್ರಜೆಗಳಿಗೆ ಅಲ್ಲಿ ಬೇರೆ ಬೇರೆ ಕುಲದವರಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ, ಅವರೆಲ್ಲರೂ ಕೂಡ ಸೇರಿ ಬರಬೇಕೆಂಬುದಾಗಿ ದೇವರ ಉದ್ದೇಶ. ನಾವು ದೇವರ ಮಂದಿರಕ್ಕೆ ಸೇರಿ ಬಂದಾಗ ನಮ್ಮ ಭಾಷೆ ಬೇರೆ ಆಗುತ್ತೆ, ನಮ್ಮ ಜಾತಿ ಬೇರೆ ಇರ್ತಾವ, ಹೌದಾ? ನಮ್ಮ ಮಾರ್ಗಗಳು ಬೇರೆ ಇರ್ತಾವ, ನಾವೆಲ್ಲರೂ ಒಂದಾಗಿರ್ಲಿಕ್ಕೂ ಸಾಧ್ಯವಿಲ್ಲ. ಆದರೆ ಇಲ್ಲಿ ನೋಡುವಾಗ ಅಲ್ಲಿ ಒಂದಾಗಿಲ್ಲ, ಅವರೆಲ್ಲರೂ ಬೇರೆ ಬೇರೆ ಅಭಿಪ್ರಾಯಗಳವರಾಗಿದ್ದಾರೆ, ಅವರೆಲ್ಲ ಮನಸ್ಸು ಬೇರೆ ಬೇರೆ ಇದೆ, ಅವರ ಆಲೋಚನೆಗಳು ಬೇರೆ ಇದ್ದಾವ. ಹೀಗೆ ಇರುವಾಗ ಸಭೆಯಲ್ಲಿದ್ದನ ನೀವು ಕುಲ ಕುಲವಾಗಿ ಗೋತ್ರ ಗೋತ್ರವಾಗಿ ಸೇರಿ ಬರಬೇಕು. ಪ್ರಿಯ ಸಹೋದರ ಸಹೋದರರೇ, ಅವರೆಲ್ಲರ ಕುಲ ಕುಲವಾಗಿ ಗೋತ್ರ ಗೋತ್ರವಾಗಿ ಎಲ್ಲರೂ ದೇವರ ಸನ್ನಿಧಿಗೆ ಸೇರಿ ಬಂದರು. ಅರಸನಾದಂತಹ ಸೌಲನನ್ನು ನೇಮಿಸಿದರು. ಎಲ್ಲರೂ ಸೇರಿ ಬಂದಾಗ ಸೌಲನನ್ನು ಅರಸನಾಗಿ, ಇಸ್ರಾಯೇಲ್ ಪ್ರಜೆಗಳ ಅರಸನಾಗಿ ಅವರು ನೇಮಕ ಮಾಡಿದರು. ಅವರಿಗೆ ಅರಸನ ಕೊಟ್ಟ. ದೇವರ ಉದ್ದೇಶ, ದೇವರ ಮಕ್ಕಳಿಗೆ ಏನ್ ಬೇಕು ಅದನ್ನು ಕೊಡ್ತಾರಮ್ಮ. ನಿನ್ನ ಆಸೆ ಆಕಾಂಕ್ಷೆ ದೇವರು ನೆರವೇರಿಸ್ತಾನ, ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ನೀನು ಹೇಳಿದ್ರೆ ಅಂದಾಗ ನನಗೊಬ್ಬ ಅರಸರು ಬೇಕಾದಾಗ ದೇವರ ಅರಸನ್ನು ತೆಗೆದುಕೋ, ಪ್ರವಾದಿ ಬೇಕಾ ಪ್ರವಾದಿಯನ್ನು ತೆಗೆದುಕೋ, ಇನ್ನು ಸೇವಕರು ಬೇಕಾ ಸೇವಕರು ತೆಗೆದುಕೋ, ನಿನಗೆ ನಾಯಕರು ಬೇಕಾ ನಾಯಕರು ತೆಗೆದುಕೋ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ. ದೇವರು ಆತನ ಅನ್ಯಾಯಲ್ಲ, ನಮ್ಮ ಉದ್ದೇಶಗಳನ್ನು ಎಲ್ಲವನ್ನು ನೆರವೇರಿಸುವಂತ ದೇವರು. ಆದರೆ ನೋಡುವಾಗ ಕುಲ ಕುಲವಾಗಿ ಗೋತ್ರ ಗೋತ್ರವಾಗಿ ತಮ್ಮ ತಮ್ಮ ಜಾತಿಗನುಸಾರವಾಗಿ ಎಲ್ಲ ಪ್ರಜೆಗಳು ದೇವರ ಸನ್ನಿಧಿಯಲ್ಲಿ ಸೇರಿ ಬಂದರು. ಪ್ರಿಯ ಸಹೋದರ ಸಹೋದರರೇ, ನಾವು ದೇವರ ಸನ್ನಿಧಿಯಲ್ಲಿ ಹೇಗೆ ಸೇರಿ ಬರ್ತೀವಿ? ಕುಟುಂಬವಾಗಿ ಸೇರಿ ಬರ್ತವ, ಅಥವಾ ಒಬ್ಬರೇ ಬರ್ತವ, ಅಥವಾ ಇಬ್ಬರೇ ಬರ್ತವ? ವಾಕ್ಯಾನುಸಾರ ಇದು ಕುಲ ಕುಲವಾಗಿ ಗೋತ್ರ ಗೋತ್ರವಾಗಿ ಕುಟುಂಬ ಎಲ್ಲರೂ ಸೇರಿ ಬಂದ ದೇವರ ಸನ್ನಿಧಿಯಲ್ಲಿ. ಆದರೆ ದೇವರ ಸನ್ನಿಧಿ ಕೇವಲ 2 ತಾಸು ಮಾಡ್ತಾರೆ, ಅಥವಾ 2.5 ತಾಸು. ಪ್ರತಿ ಭಾನುವಾರ ತಾನೇ ನಾವೆಲ್ಲ ಬರೋದು. ಆದ್ರೆ ಆ ಭಾನುವಾರ ತಪ್ಪಿಸಿಕೊಂಡ್ರೆ ಆಶೀರ್ವಾದ ಹೋಗ್ತವ. ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ, ನೀನು ಒಂದು ದಿವಸ ದೇವರ ಸನ್ನಿಧಿಯಲ್ಲಿ ಸೇರಿಸಿಕೊಂಡ್ರೆ ಕಳೆದುಕೊಂಡ್ರೆ 1000 ದಿನಗಳಿಗೆ ನಷ್ಟ ಎಂಬುದಾಗಿ ಕೀರ್ತನೆಗಳನ್ನು ಮಾತಾಡ್ತಾರೆ. ಒಂದು ದಿನ ದೇವರ ಸನ್ನಿಧಿಯಲ್ಲಿ ಸೇರಿಕೊಂಡ್ರೆ ನೀವು ಕಳೆದುಕೊಂಡ್ರೆ, ಒಂದು ದಿನ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದ್ರೆ 1000 ದಿನಗಳು ನಿನಗೆ ಪ್ಲಸ್ ಆಗ್ತವಮ್ಮ, ಗ್ರೇಸ್ ಮಾಡು. ಭಾನುವಾರ ದೇವರ ಸನ್ನಿಧಿಯಲ್ಲಿ ಕಳೆದುಕೊಂಡ್ರೆ, ದೇವರ ಸನ್ನಿಧಿ ಕಳೆದುಕೊಂಡ್ರೆ 1000 ದಿನಗಳು ನಿಮಗೆ ಲೆಸ್ ಆಗ್ತವೆ. ಹಾಗಾದ್ರೆ ವರ್ಷಕ್ಕೆ ಎಷ್ಟು ದಿವಸ? ಒಂದು ವರ್ಷಕ್ಕೆ ಎಷ್ಟು ದಿವಸ? ಒಂದು ವರ್ಷಕ್ಕೆ ಎಷ್ಟು ತಿಂಗಳು? ಅಥವಾ ಒಂದು ವರ್ಷಕ್ಕೆ ಎಷ್ಟು ವಾರಗಳು? ಹೌದಾ? ಎಷ್ಟು ವಾರಗಳು? ಎಷ್ಟು ವಾರಗಳು ಬಿಟ್ಟಿದ್ರು? ಹೇಳ್ರಿ, ಕರೆಕ್ಟಾಗಿ ಹೇಳ್ಬೇಕು.
52 ವಾರ 52 ಕರೆಕ್ಟ್ ಅಮ್ಮ ಕರೆಕ್ಟಾ 52 ವಾರ ಕರೆಕ್ಟನಾ ಒಬ್ಬ ಹೇಳ್ತಾನ ಏನಮ್ಮ 52 ವಾರ ಕರೆಕ್ಟಾ ಯಾವ್ದು ನೋಡೋಕ್ಕಲ್ಲ ಕರೆಕ್ಟ್ ಹೇಳ್ತಾನ ಬಾಯಿಗೆ ಕರೆಕ್ಟಾ ಆನ್ಸರು ಹಿಂದಮ್ಮ ಎಲಿಜಿಬಲ್ ನೋಡ್ರಿ ಅದಕ್ಕೆ ಕರೆಕ್ಟ್ ತಿಳ್ಕೊಬ ಕರೆಕ್ಟ್ 52 ವಾರ ಇದು ಕರೆಕ್ಟ್ ಆನ್ಸರ್ ಅದು ಮತ್ತೆ 52 ಇಂಟು 7 ಹಾಕ್ರಿ ಹೀಗೆ 58 ಬಂದ ಮತ್ತೆ 7 14 ಹೌದಾ ಮತ್ತೆ 7 35 1 36 364 ಆಗುತ್ತೆ ಹೌದಾ 364 ಕರೆಕ್ಟ್ ಆನ್ಸರ್ ನಿಯರೆಸ್ಟ್. ಹೀಗೆ ಒಂದು ವಾರದಲ್ಲಿ ಒಂದು ವರ್ಷಕ್ಕೆ 52 ವಾರ, ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು ಅಥವಾ 13? ಆಮೇಲೆ 12 ಇಂಟು 3 ಗುಣಿಸಿ ಗುಣಕಾರ ಮಾಡಿ ಮಲ್ಟಿಪ್ಲೈ ಮಾಡಿ 12 ಮೂರಲೆ ನಮಗೆ ಗೊತ್ತಾಗಲ್ವಾ ಹೇಳಿ 12 ಮೂಲೆ 36 ನೋಡಿ 52 ವಾರ ಬಂದಾಗ 2 ಡೇಸ್ ಲೆಸ್ ಆಗುತ್ತೆ, 12 ತಿಂಗಳು ಬಂದಾಗ 3 ಡೇಸ್ 2 ಡೇಸ್ ಪ್ಲಸ್ ಆಗುತ್ತೆ. ಆದರೆ ನಾವು ಪ್ಲಸ್ನಾಗಿದ್ವಾ ಮೈನಸ್ನಾಗಿದ್ವಾ? ಪ್ಲಸ್ನಾಗಿದ್ವಾ ಮೈನಸ್ನಾಗಿದ್ವಾ? ನಾವು ದೇವರ ಸರಿ ಸೇರಿ ಬರೋದು ಪ್ಲಸ್ ಮೈನಸ್. ಅದು ನಮ್ಮ ಜೀವಿತದಲ್ಲಿ ಪ್ಲಸ್ ಮೈನಸ್ ಎರಡು ಅಂತ ಇರ್ತಾರ. ಪ್ಲಸ್ ಮೈನಸ್ ದೇವರ ಸರಿ ಬರೋಕೆ ಮೈನಸ್ ಇರಬಾರ್ದು, ಪ್ಲಸ್ ಇರ್ಬೋದು ಹೌದಾ? ನಮ್ಮ ದಿನಗಳು ದೇವರ ಸರಿ ಸೇರುವ ದಿನಗಳು ಹೆಚ್ಚಾಗಬೇಕಷ್ಟೇ, ಒಂದು ಕೈ ಮಾಡಬಾರ್ದು. ಇವು 4 ವರ್ಷಕ್ಕೆಲ್ಲ ಇವೆಲ್ಲ ಟೆಕ್ನಿಕಲ್ ಲೆವೆಲ್ ಮೈಂಡ್ ಟೆಕ್ನಿಕಲ್ ಲೆವೆಲ್ ಕಲಿಬೇಕು. ಇವೆಲ್ಲ ಮೊದಲೇ ಮಧ್ಯ ಪುಸ್ತಕಗಳಲ್ಲಿ ಬಂದಿರ್ತೀವಲ್ಲ. ಈಗ ನೋಡುತ್ತೆ M.Com B.Com ಮಾಡಿದ್ರೆ ಮಧ್ಯ ಪುಸ್ತಕ ಹುಡ್ತಾರೆ. ಅದು ಗುಣಕಾರ ಹೇಳಪ್ಪ ಬಗ್ಗೆ ಅಂದರೆ ಅವ್ರು ಮತ್ತೆ ಇದು ಬಾಗಿಸ್ತಾರೆ 20 2ರಿಂದ 20 ಮಧ್ಯೆ ಇರ್ತಾವ ಗುಣಕಾರ ಮಲ್ಟಿಪ್ಲೈ ಅವೆಲ್ಲ ಪೂರ್ತಿ ಕಂಡಪಡ ಮಾಡ್ತಾರೆ. ಯಾವಾಗ ಮಗಿನ ಕಂಡಪಡ ಮಾಡ್ತಿಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಭಾಗಕಾರ ಕಳೆಯೋದು, ಅದು ಬಾಕ್ಸೋದು, ಅದು ಕೂಡಿಸುವುದು, ಕಳೆಯೋದು, ಬಾಕ್ಸುವುದು ಎಲ್ಲವೂ ಗುಣಕಾರ ಮಾಡಿದಾಗ ಈ ಲೆಕ್ಕದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರ್ತಾರೆ. ಲೆಕ್ಕದಲ್ಲಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಅಪ್ಪರ್ ಸೆಕ್ಷನ್ ಚೀಪ್ ಅಕೌಂಟ್ ಆಗುತ್ತೆ ಅಂತಾರೆ. ಚೀಪ್ ಅಕೌಂಟ್ ಆಗ್ತದೆ. ಇಲ್ಲಿ ಒಂದು ಪುಸ್ತಕದಲ್ಲಿ ಒಬ್ಬರು ಪ್ರೀತಿ ಭಟ್ ಅಂದಿದ್ದಾರೆ. ಪ್ರೀತಿ ಭಟ್ ಮೇಡಮ್ ಅವ್ರಿಗೆ ಡಾಕ್ಟರ್ ಎಷ್ಟು ಇಂಟೆಲಿಜೆಂಟ್ ಗೊತ್ತಾ, ಎಷ್ಟು ಟ್ಯಾಲೆಂಟ್ ಮೇಲೆ. ಒಬ್ಬ ಸಾಮಾನ್ಯ ST ಆಗಿ ಸೆಕೆಂಡ್ ಡಿವಿಷನ್ ಕ್ಲಾಸ್ ಅಸ್ಟೇಟ್ ಆಗಿ ಕೆಲಸ ಆಕೆ ಟ್ಯಾಲೆಂಟ್ ನೋಡಿ ಆಕೆ ಮಾಡುವಂಥ ಕೆಲಸ, ಆಕೆ ನಾವು ಒಂದು ಟ್ಯಾಲೆಂಟು ಅಥವಾ ಸ್ಪೀಕಿಂಗು ಮಾತಾಡೋದು ಅಷ್ಟು ಟ್ಯಾಲೆಂಟ್ ನೋಡಿ ಡಿಸ್ಟ್ರಿಕ್ಟ್ ಜಡ್ಜು ಆಗಿ ಕರೆಸಿ ಅಕೌಂಟ್ ಸೆಕ್ಷನ್ ಕೊಡಿಸ್ತಾರೆ. ಸುಮಾರು ಕನಿಷ್ಠ ತಿಂಗಳಿಗೆ ಇಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಸುಮಾರು 60ರಿಂದ 70 ಕೋಟಿ ಸಂಬಳ ಆಯ್ಕೆ ಮಾಡ್ತಾರೆ. ಅಷ್ಟು ಟ್ಯಾಲೆಂಟ್ ಮೈಂಡೆಡ್. ಹೀಗೆ ನಾವು ವಾಕ್ಯದಲ್ಲಿ ಹೇಳ್ತಕ್ಕ ದೇವರಲ್ಲಿ ನಾವು ಪ್ಲಸ್ ಆಗಿರ್ಬೇಕಷ್ಟೇ ಹೊರತು ನಮ್ಮ ಜೀವಿತದಲ್ಲಿ ಮೈನಸ್ ಯಾವತ್ತಿಲ್ಲ. ಮೈನಸ್ ಅಂದ್ರೆ ಇದು ಪ್ಲಸ್ ಅಂದ್ರೆ ಬಂದವರು ಗುಣಕಾರ ಮಲ್ಟಿಪ್ಲೈ. ನಾವು ಗುಣಕಾರ ಆಗಿರ್ಬೇಕಷ್ಟೇ ಹೊರತು ಯಾವತ್ತು ನಾವು ಜಾರಿ ಮಾಡೋದು. ಹೀಗೆ ದೇವರನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಅಲ್ಲಿ ಕುಲವಾಗಿ ಗೋತ್ರವಾಗಿ ದೇವರ ಸನ್ನಿಧಿಗೆ ಸೇರಿ ಬಂದರು. ನಾವು ನೀವು ಇಲ್ಲಿ ಸೇರಿ ಬರ್ತೀವಿ. ಈ ವಾರ ನೀವಂತೆ ಹೋಗುದ್ರಪ್ಪ, ನನಗೆ ಕೆಲಸ ಐತೆ, ನನಗೇನು ನೀರು ಬಂದಿಲ್ಲ, ಯಾರು ಬೀಗರು ಬಂದಾರ, ಮನೆಗೆ ಯಾರು ಆರಾಮಿಲ್ಲ ಅಂತೇಳಿ ಒಬ್ಬರು 4 ವರ್ಷ ಇನ್ನು 3-4 ಜನ ಅವ್ರಿಗೆ ಆಶೀರ್ವಾದ ಬರೋಲ್ಲ. ಅವ್ರಿಗೆ ಪ್ಲಸ್ ಆದ ಮೈನಸ್ ಆದ ಹೌದಾ? ಮತ್ತು ಮೈನಸ್ ಆದಾಗ ದೇವರ ಸರಿಯಾದ ವಾಕ್ಯವನ್ನು ಕಳೆದುಕೊಳ್ತೀಯ, ಆಶೀರ್ವಾದ ಕಳೆದುಕೊಳ್ತೀಯ. ಇಲ್ಲಿ ಕುಲವಾಗಿ ಗೋತ್ರ ಎಲ್ಲರೂ ದೇವರ ಸನ್ನಿಧಿಗೆ ಸೇರಿ ಬಂದು ನಾವು ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಕುಟುಂಬವಾಗಿ ಸೇರಿ ಬರುವುದು ಕರೆಯುವ ಉದ್ದೇಶ ದೇವರ ಸನ್ನಿಧಿಯಲ್ಲಿದ್ದಾಗ ನಿಮಗೆ ಆಶೀರ್ವಾದ ಇರಲಾಗಿ. ಇವರು ಈ ಕುಲವಾಗಿ ಗೋತ್ರವಾಗಿ ಸೇರಿ ಬಂದಾಗ ಇವರ ಉದ್ದೇಶವನ್ನು ದೇವರು ನೆರವೇರಿಸಿದ. ಅವರ ಉದ್ದೇಶ ಏನಾಗಿತ್ತು? ನಮಗೆ ಒಂದು ಅರಸರು ಬೇಕೆಂಬುದಾಗಿ ಅರಸರ ನೇಮಕ ಮಾಡಿದ್ರು. ಈ ಕಡೆಗಳ ಹೋದಾಗ ಪಾಠ ಇದೆ. ಆ ಇಶಾಡ ಪದಗಳಿಗೆ ಪಾಪತಮವಾಗಿ ಸೌಲು ಮಹಾರಾಜನು ಇಶಾಡ ಪದಗಳಿಗೆ ಅರಸನಾದ. ನಂತರ ದಾವೀದನಾದ. ಹಾಗೆ ಉತ್ತರ ಹೀಗೆ ನಾವು ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಾಗ, ದೇವರ ಸನ್ನಿಧಿಯಲ್ಲಿ ನಾವು ಅಲಂಕಾರಕೃತವಾಗಿದ್ದಾಗ
ನಾವು ರಾಜರಾಗಿ ರಾಜವಂಶಸ್ಥರಾಗಿದ್ದೀವಿ ಎಂಬುದಾಗಿ ದೇವರನ್ನ ಸ್ಪಷ್ಟಪಡಿಸ್ತಾ ಇದೆ. ನೀವು ರಾಜವಂಶಸ್ಥವರು ಯಾಜಕರಾಗಿದ್ದೀರಿ ಎಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ನಾವು ಯಾಜಕರಾಗಿದ್ದೇವೆ, ಆ ರಾಜ್ಯಕ್ಕೆ ನಾವು ವಾರಸುದಾರರು, ರಾಜವಂಶಸ್ಥರು ಎಂಬುದಾಗಿ ದೇವರ ಬಗ್ಗೆ ಸ್ಪಷ್ಟಪಡಿಸ್ತಾ ಇದೆ. ದೇವರ ಸನ್ನಿಧಿಯಲ್ಲಿ ನಾವು ಪ್ಲಸ್ ಆಗಿದ್ದಾಗ ನಾವು ದೇವರ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ಈ ಮಂದಿರ ವಿಶ್ವಾಸಗಳಿಗೆ ಮಾದರಿಯಾಗಿದೆ, ಸ್ತಂಭವಾಗಿದೆ. ಇದು ನಿಮ್ಮೆಲ್ಲವೂ ಸ್ತಂಭವಾಗಿರುವಂಥದ್ದು. ನಾವಿನ್ನು ಕಲಿಯಬೇಕಾದ ಬಹಳ ಇದೆ. ನಾವು ಏನು ಕಲ್ತ್ಕೊಳ್ಳಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ದೇವರ ಜ್ಞಾನ, ನಮಗೆ ದೇವರ ಜ್ಞಾನ ಬರಬೇಕಾದ್ರೆ ನಾವು ಅಷ್ಟು ಈಜಾಗಲ್ಲ. ದೇವರ ಜ್ಞಾನ ಎಷ್ಟು ಉನ್ನತವಾಗಿದೆ. ನಿನಗೆ ಏನ್ ಬೇಕು ಅಂತ ಕೇಳಿದಾಗ ದೇವರು ಕೇಳಿದ ಒಬ್ಬ ವ್ಯಕ್ತಿಯನ್ನು, ನಿನಗೆ ಏನ್ ಬೇಕು ಕೇಳೋ ಅಲ್ಲ. ಆ ವ್ಯಕ್ತಿ ಯಾರು? ಸೊಲೊಮೋನ. ಅವ್ರ ತಂದೆ ದಾವೀದನ ಬಗ್ಗೆ ನಮ್ಗೆ ಇಷ್ಟ. ಆದ್ರೆ ಸೊಲೊಮೋನ ಏನ್ ಕೇಳಿದ? ನನಗೆ ದೇವ್ರು ಕೊಡಪ್ಪ, ನಿನಗೆ ಅರಸನಾಗ್ಬೇಕಾ, ಅರಸನ ಮುಂದೆ ಮಾತಾಡ್ಬೇಕಾ, ನಿನಗೆ ಸಿರಿಬೇಕಾ, ಸಂಪತ್ತು ಬೇಕಾ, ಏನ್ ಬೇಕು ಕೇಳೋದು ಕೇಳಿದಾಗ ನನಗೆ ಏನು ಬೇಡ, ನನಗೆ ಜ್ಞಾನ ಕೊಡ ಅಂತ ಕೇಳಿದ. ದೇವರು ಜ್ಞಾನ ಕೊಟ್ಟ. ದೇವರ ಜ್ಞಾನ ಜೊತೆಗೆ ಕೊಟ್ಟರವ್ರಿಗೆ ಐಶ್ವರ್ಯ ಕೊಟ್ಟ, ಸಂಪತ್ತು ಕೊಟ್ಟ. ದೇವಾಲಯವನ್ನು ಕಟ್ಟಿದ. ಅನೇಕ ಸೇರಿ ಬಂದು ದೇವರನ್ನು ಆರಾಧಿಸಿದರು. ಎಡಸಲ್ಪಟ್ಟಣದಲ್ಲಿ ದೇವರು ಜ್ಞಾನವನ್ನು ಕೊಡಬಾರದು, ನಿನಗೆ ಐಶ್ವರ್ಯವನ್ನು ಕೊಡಬಾರದು. ದೇವರಲ್ಲಿ ಐಶ್ವರ್ಯ ಗ್ರಂಥಿಂದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾರೆ. 112ನೇ ಕೀರ್ತನೆ, ಓದಿ ಭಾಗ 112ನೇ ಕೀರ್ತನೆ 2-3 ವರ್ಷ ಓದೋಣ. ದಾವೀದನ ಕೀರ್ತನೆ 112. ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು. ಅವನು ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೋಡಿ, ದೇವರ ಸನ್ನಿಧಿಯಲ್ಲಿ ಸೇರಿ ಬರುವಂತಹ ವಿಶ್ವಾಸಿಗಳು, ದೇವರ ಸನ್ನಿಧಿಯಲ್ಲಿ ಸೇರಿ ಬರುವಂತಹ ಪ್ರಜೆಗಳು, ಅವರ ಕುಟುಂಬ ಹೇಗಾಗಿದೆ, ಕುಟುಂಬವು, ಅವರ ವಂಶವು ಈ ಭೂಲೋಕದಲ್ಲಿ ಬಲಿಷ್ಠವಾಗ್ತಾ ಇದೆ. ನಾವು ಲೋಕಯಾತ್ರೆ ಮುಗಿದಾಗ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ವಾರಸ್ಥರು ಇರ್ತಾರೆ ಭೂಲೋಕದಲ್ಲಿ. ನಿಮ್ಮ ಕುಟುಂಬವು ಬಲಿಷ್ಠವಾಗಬೇಕಾದ್ರೆ ನೀವು ದೇವರ ಸನ್ನಿಧಿಯಲ್ಲಿ ಏನಾಗಿರ್ಬೇಕು? ಭಯಭಕ್ತರಾಗಿರ್ಬೇಕು. ಯೆಹೋವನಿಗೆ ಸ್ತೋತ್ರ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸಬೇಕು. ದೇವರಿಗೆ ನೀವು ಸ್ತೋತ್ರಗಾನ ಮಾಡಬೇಕು. ಯಾವಾಗಲೂ ಅಷ್ಟೇ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಮತ್ತೆ ನಾನು ತಿರುಗಿ ಹೇಳ್ತೇನೆ, ದೇವರಿಗೆ ಸಂತೋಷಿಸಿದಾಗ ಫಿಲಿಪ್ಪಿ ಬರೆದ ಪತ್ರಿಕೆ 4 ದಿನ ಇದೆ, ಅದು 4ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ಈಗ ಯಾವಾಗಲೂ ದೇವರಲ್ಲಿ ಸಂತೋಷಿಸಿರಿ. ಮತ್ತೆ ಹೇಳ್ತೇನೆ, ಸಂತೋಷಿಸಿರಿ. ಪ್ರಿಯರೇ, ನಾವು ದೇವರ ಮಕ್ಕಳ, ನಾವು ನೀವು ಈ ಲೋಕದಲ್ಲಿ ಸಂತೋಷವುಳ್ಳವರಾಗಿ ಜೀವಿಸಬೇಕು, ಸಂತೋಷವುಳ್ಳವರಾಗಿರ್ಬೇಕು. ನಾವು ಇನ್ನೊಬ್ಬರಿಂದ ಸಂತೋಷ ಪಡಿಸ್ಬೇಕು, ತೃಪ್ತಿ ಪಡಿಸ್ಬೇಕು. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಸಾಕ್ಷಿಯಾಗಿರ್ಬೇಕು. ನಮ್ಮ ಪ್ರವರ್ತನೆಯಿಂದ, ನಮ್ಮ ನಡವಳಿಕೆಗಳಿಂದ, ನಮ್ಮ ಬಾಯಿ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾದ ರೀತಿಯಲ್ಲಿ ನಾವು ಯಾವತ್ತೂ ಮಾತಾಡಬಾರದು. ನಮ್ಮಿಂದ ಮೇಲಾದ ಕಷ್ಟ ಹೊರತು ನಮ್ಮಿಂದ ಯಾರಿಗೂ ನಾವು ಕೀಡು ಉಂಟು ಮಾಡಬಾರದು. ದೇವರ ಮಕ್ಕಳ ನಾವು ಯಥಾರ್ಥವಂತರಾಗಿರಬೇಕು, ನಿರ್ದೋಷರಾಗಿರಬೇಕು, ನಿಷ್ಠವಂತರಾಗಿರಬೇಕು, ಭಕ್ತಿವಂತರಾಗಿರಬೇಕು. ಯೆಹೋವನಲ್ಲಿ ಭಯಭಕ್ತರಾಗಿ ಜೀವಿಸಬೇಕು. ಆತನ ಸನ್ನಿಧಿಯಲ್ಲಿ ಇರಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡಿಸುತ್ತದೆ. ಕುಟುಂಬವಾಗಿರಬೇಕು. ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ಬರಬೇಕು ದೇವರ ಸನ್ನಿಧಿಗೆ. ಅವಾಗ ಆಶೀರ್ವಾದ ನಮ್ಮ ಕುಟುಂಬಕ್ಕೆ. ನಮ್ಮ ಇಷ್ಟಾನುಸಾರವಾಗಿ ನಾವು ಬಂದು ಹೋಗೋದಲ್ಲ. ಒಂದು ಭಾನುವಾರಗಳಿಗೆ ನಾವು ತಪ್ಪಿಸಬಾರದು. ಇಂತಹ ಕಷ್ಟ ಇದ್ರೆ ಸರಿ, ಒಂದು ವೇಳೆ ಏನಾದರೂ ನಿಮ್ಮ ಮನೆಗೆ ಏನಾದರೂ ತೀರೋದು ಬೇಡ ಇರಬೇಕು. ಒಂದು ವೇಳೆ ಏನಾದರೂ ನಾಲ್ಕು ಎದ್ದೇಳದಂಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರ, ಅನಿವಾರ್ಯ ಇರ್ತದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಯಾರೋ ಬೇಗ ಬಂದ್ರೆ ಇಲ್ಲ ಹೋಗ್ಬೇಕು, ಆಮೇಲೆ ಬರೋದು ಕೇಳ್ಬೇಕು. ಯಾರಾದ್ರೂ ಏನಾದ್ರು ದುಡ್ಡು ಕೊಡಕ್ ಬಂದ್ರ ಆಮೇಲೆ ಬಂದು ಕೊಡ್ರಿ ಅಂತ ಹೇಳ್ಬೇಕು. ಅವ್ರು ಎಲ್ಲಿ ಹೋಗಿ ನಿಗೋಸ್ಕರ ಕಾಯ್ತಾನೆ ಇರ್ತಾರ. ನೀವು ಯಾವಾಗ ಬರ್ತದೆ ಕಾಯ್ತಿರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಅವ್ರು ಮತ್ತೆ ತಿರುಗಿ ಬಂದು ನಿಮಗೆ ವಾಪಸ್ ಬರ್ತಾರೆ. ಆದ್ರೆ ನೀವು ಯಾವ ಕೆಲಸಗಳನ್ನು ಭಾನುವಾರ ಯಾವ ಕೆಲಸ ಮಾಡಬಾರ್ದು. ಆದ್ರೆ ಒಂದು ಒನ್ ಡೇ ಬಿಫೋರ್ ಸಿದ್ಧರಾಗಬೇಕು. ಪ್ರಿಪೇರಿಂಗ್ ಒನ್ ಡೇ ಬಿಫೋರ್. ನೀವು ಶನಿವಾರನೇ ನೀನು ರೆಡಿಯಾಗಿ ಸಿದ್ಧರಾಗಿರ್ಬೇಕು ದೇವಸ್ಥಾನಕ್ಕೆ ಹೋಗಿ. ಹಾಗೆ ಇದೇ ಎಂಬುದಾಗಿ ವಾಕ್ಯವು ನಮ್ಮ ಹಿರಿಯರು ಪಿತೃಗಳು ನಮ್ಮೆಲ್ಲ ಬೋಧಿಸಿದ್ದಾರೆ.
ನಾವು ಭಾನುವಾರ ಆರಾಧನೆಯಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಕೊಡೇಶ್ವರ ಹೋಗ್ಬೇಕಾದ್ರೆ ಯಾವತ್ತೂ ತಪ್ಪಿಸಿಲ್ಲ. ಭಾನುವಾರ ಕೂಟಗಳಲ್ಲಿ ಅಥವಾ ಪ್ರಾರ್ಥನೆ ಕೂಟಗಳಲ್ಲಿ ಜ್ಞಾಪಕದಲ್ಲಿ ಯಾವತ್ತೂ ಹೋಗ್ತಾರೆ. ಯಾವತ್ತೂ ನಾವು ತಪ್ಪಿಸೇ ಇಲ್ಲ. ನಮ್ಮ ಜೀವಿತದಲ್ಲಿ ಯಾವತ್ತು ಭಾನುವಾರ ಆರಾಧನೆಗಳಲ್ಲಿ ಪ್ರಾರ್ಥನೆ ತಪ್ಪಿದ ದಿನಗಳು ನಮ್ಗೆ ನೆನಪಿಲ್ಲ, ನೆನಪೇ ಇಲ್ಲ. ಒಂದು ವೇಳೆ ನಮ್ಮ ಭಜನಪ್ಪರು ಇಲ್ಲಿ ಸತ್ತು ಹೋದವರಿಗೆ ಇಲ್ಲೇ ಸತ್ತರು. ಈಗ ಆರಾಧನೆ ಮಾಡ್ಕೊಂಡು ನಾವು ನಮ್ಮ ಸಭೆಗೆ ಬರ್ತೀವಿ. 2ನೇ ಮೆಸೇಜ್ಗೆ ಅವ್ರಿಗೆಲ್ಲರಿಗೆ ರಜೆ ಕೊಟ್ಟು ಎಲ್ಲ ಬಂದ್ಮೇಲೆ ಆರಾಧನೆ ಮುಗಿಸ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆಮೇಲೆ ಅವತ್ತ ಅವ್ರ ಹೆಂಡತಿ ಕೂಡ ಸತ್ತವರು ಎಲ್ಲ ನಾವೇನೆ ನಮ್ಮ ಸಭೆಯಿಂದನೇ ಈ ಭಕ್ತಿಯಲ್ಲಿ ನಾವು ಸಮಾಜ ಕಾರ್ಯಕ್ರಮ ಮಾಡಿದ್ದೀವಿ. ಯಾರನ್ನ ನಾವು ಕೈ ಬಿಡೋದಾಗಲಿ ತಿರಸ್ಕಾರ ಮಾಡೋದಾಗಲಿ ಇಲ್ಲ. ಸಭೆ ಅವರಿಗೋಸ್ಕರವಾಗಿ ಯಾವತ್ತೂ ಅದನ್ನು ಮಾಡ್ತಾನೆ ಇರ್ತೀವಿ. ಹೀಗೆ ಇಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ, ದೇವರ ಸನ್ನಿಧಿಯಲ್ಲಿ ಕ್ರಮಬದ್ಧವಾಗಿ ಇರಬೇಕೆಂಬುದಾಗಿ ವಾಕ್ಯ. ದೇವರ ಸನ್ನಿಧಿ ಬೇರೆ ಬೇರೆ ಸಭೆಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಬಂದು ಹೋದರೆ ಅವ್ರ ಕಾರ್ಯಕ್ರಮ ಯಾರು ಮಾಡೋದು? ಚರ್ಚೆ ಬಂತಾನೆ ನಿಮ್ಗೆ ಮದುವೆಗಳ ಕಾರ್ಯಕ್ರಮ ಆಗ್ಬೋದು, ಕುಟುಂಬ ಪ್ರಾರ್ಥನೆ ಆಗ್ಬೋದು, ನೀನು ಆಸ್ಪತ್ರೆ ಅಡ್ಮಿಟ್ ಆದಾಗ ನಿನ್ನನ್ನು ಸಂತೈಸುವುದಕ್ಕೆ ಆಗ್ಬೋದು, ಏನೋ ಕಷ್ಟಗಳು ಸುಖ ಬಂದಾಗ ನಿಮ್ಮನ್ನು ಆಧರಿಸುವುದು ಸಭೆ. ನೀನು ಬಂದಿಲ್ಲ ಅಂದ್ರೆ ಸಭೆ ನಿಮಗೋಸ್ಕರವಾಗಿ ಇರೋದಿಲ್ಲ. ಹಾಗೆ ನಿನ್ನ ಜೀವಿತ ಕಾಲದಲ್ಲಿ ಒಳಗೆ ನಿನ್ನ ಮಂದಿರ ನೀನು ಯಾವಾಗಲೂ ಸ್ಥಿರವಾಗಿ ಇರೋದನ್ನು ಕಲಿಯಬೇಕು. ಆದರೆ ಇರುವಾಗ ಅವರೆಲ್ಲ ಪದಗಳು ದೇವರ ಸನ್ನಿಧಿ ಸೇರಿದರು. ದೇವರು ಸಭೆ ಹತ್ರ ಮಾತಾಡ್ತಾ ಸಭೆಯರು ಈ ಸಭೆ ಹತ್ರ ಮಾತಾಡಿದ್ರು. ನಿಮಗೆ ಅರ್ಥ ಬೇಕಾದ್ರೆ ನಿಮಗೆ ಬಂದ ದೇವರ ಸನ್ನಿಧಿ ಬನ್ನಿ. ನಿಮಗೆ ಉದ್ಯೋಗ ಬೇಕಾ ದೇವರ ಸನ್ನಿಧಿಗೆ ಬನ್ನಿ. ನಿಮ್ಮ ಕುಟುಂಬ ಅಭಿವೃದ್ಧಿ ಆಗ್ಬೇಕಾ ಮೊದಲು ದೇವರ ಸನ್ನಿಧಿಗೆ ಬನ್ನಿ. ನಿಮಗೆ ಮದುವೆಗಳು ಆಗ್ಬೇಕಾ ನೀವು ದೇವರ ಸನ್ನಿಧಿ ಫಸ್ಟ್ ಬನ್ನಿ. ಹೀಗೆ ಇವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ. ಏನು ದೇವರ ಸನ್ನಿಧಿಗೆ ಸೇರಿ ಬಂದ್ರೆ ನೀವು ದೇವರ ಸಮೀಪಕ್ಕೆ ಬಂದ್ರೆ ದೇವರು ನಿನ್ನ ಸಮೀಪಕ್ಕೆ ಬರ್ತಾರೆ. ಹೀಗೆ ನಮ್ಮ ಜೀವಿತ ಕಾಲದಲ್ಲಿರುವಾಗ ಅವರ ನೋಡಿ ಮತ್ತೆ 20 ವರ್ಷಗಳ ಕಾಣಿಸಿಕೊಳ್ಳಿರಿ ಎಂದು ಅಪ್ಪಣೆ ಮಾಡಿದರು. ಸಮಯವನ್ನು ಇಸ್ರಾಯೇಲನ್ನು ಎಲ್ಲ ಕುಲಗಳು ಸಮೀಪಕ್ಕೆ ಕರೆದಾಗ ಬೆನ್ಯಾಮೀನ ಕುಲಕ್ಕೆ ಚೀಟಿ ಬಿದ್ದಿತ್ತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ನಟ್ರಿಯ ಕುಲದಲ್ಲಿ ಕಿಶನ ಮಗನ ಸಹೋದರಿಗೆ ಚೀಟಿ ಬಿದ್ದಿತ್ತು. ಯಾರು ಮಾಡಿದ ಬೆನ್ಯಾಮೀನ ಕುಲದ ಸಹೋದರಿಗೆ ಅಲ್ಲೊಂದು ಚೀಟಿ ಹಾಕಿದ್ರು. ಚೀಟಿ ಹಾಕಿದಾಗ ಆ ಚೀಟಿ ನೇರವಾಗಿ ಸಹೋದರ ಬಳಿಗೆ ಹೋಗ್ತಿತ್ತು. ಸಹೋದರ ಬಳಿಗೆ ಹೋದಾಗ ಚೀಟಿ ಸಹೋದರ ಕರೆದುಕೊಂಡು ಬಂದು ಅದನ್ನು ಅಸಲಾಗಿ ಮಾಡುವುದರಿಂದಾಗಿ ಮತ್ತೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ನೋಡಿ, ದಲಿತ ಬಂದ ಪತ್ರಿಕೆ 6ನೇ ಅಧ್ಯಾಯ ಓದಿ. ದಲಿತ ಬಂದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನಕ್ಕೆ ಬಂದ ನೋಡಿ. ಈ ಸೂತ್ರಕ್ಕೆ ಸರಿಯಾಗಿ ಹೊಸ ಸೃಷ್ಟಿ ಅಲ್ಲ, ಹೊಸ ಸೃಷ್ಟಿ ಬೇಕು. ಓದಿ ಮೇಲೆ ಹೊಸ ಸೃಷ್ಟಿಯೇ ಬೇಕು. ಹೌದಾ? ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿಯೇ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವರೆಲ್ಲರಿಗೂ ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯು ಕರುಣೆಯೂ ಆಗಲಿ. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಆಗಿರುತ್ತವಲ್ಲ. ನೋಡಿ, ಭಕ್ತ ಪೌಲು ಹೇಳುವಂತ ಮಾತು, ನಾವು ಏನಾಗಿರ್ಬೇಕು? ಹೊಸ ಸೃಷ್ಟಿ ಆಗಿರ್ಬೇಕು. We are all new creation in the word of God. ನಾವೆಲ್ಲರೂ ಹೊಸಬರಾಗಿರಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತೇವೆ. ಇನ್ನು ಹೊಸಬರಾಗಿ ನಾವು ಮುಂದರಿಬೇಕು. ಹೊಸ ಚೈತನ್ಯವನ್ನು, ಹೊಸ ಬಲವನ್ನು ನಾವು ಹೊಂದಿಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ಸಾಮಾನ್ಯವಾದ ಸಂಗತಿ ಅಲ್ಲ. ಈ ಭಾನುವಾರ ಅನೇಕರು ಭಾನುವಾರ ಏನ್ ಮಾಡ್ತಾರಪ್ಪ ಅಂದ್ರೆ ಮಜಾ ಮಾಡ್ತಾರ. ಒಳ್ಳೆ ಚಿಕನು, ಮಟನು, ಆಮೇಲೆ ಮೀನು, ಹೌದಾ, ಎಲ್ಲ ತಗೊಂಡ್ಬರ್ತಾರ. ಮತ್ತೆ ಅವಕ್ಕೆಲ್ಲ ಏನಿದೆ ಇಕ್ಕನ ಹೆಸರು ದೇವರು ಚಿಕನು, ಮಟನ್ನು, ಮೀನಿಗೆ ಏನಕ್ಕೆ ಹೆಸರು? ದೇವರ ವಾಕ್ಯ ನಿಮ್ಗೆ ಗೊತ್ತಿದಲ್ಲ. ಮೀನಿಗೆ ಇನ್ನೊಂದು ಹೆಸರು ಏನಂತೆ ದೇವರ ವಾಕ್ಯದಲ್ಲಿ? ಯೋನ. ನೀವು ಯಾರು ಹೇಳ್ತಾ ಇಲ್ಲ, ಗೊತ್ತಿಲ್ಲ ನೋಡ್ರಿ. ಮೀನ್ ಬೇಕು ಅಂತ ಬಿಸ್ಬೇಕಂತಲ್ಲ. ದೇವರ ವಾಕ್ಯದ ಏನಿದೆ? ಯೋನ.
ಹೌದಾ? ಯಾಕಂದ್ರೆ ಇವನ ಪ್ರವಾದಿ ಏನಾಯ್ತು, ಆತನು ಸಮುದ್ರದೊಳಗೆ ಹಾಕಿದಾಗ ದೇವರು ಮೀನಿಗೆ ಆಜ್ಞೆ ಮಾಡಿದ, ನನ್ನ ಸೇವಕರ ಅಂತ ಇವನನ್ನು ನೀನು ಹೊಟ್ಟೆ ಒಳಗೆ ಇಟ್ಟುಕೊಳ್ಳೋದು, ನೀನು 3 ದಿನ ಹೊಟ್ಟೆ ಒಳಗೆ ಇಟ್ಕೊಳ್ಬೇಕಂತ ಹೇಳಿ ದೇವರು. ಯಾಕಂದ್ರೆ ಸಮುದ್ರ ಎತ್ತಿ ವಿಷ ಹಾಕಿದಾಗ ಅನೇಕ ಜೀವರಾಶಿ ಒಳಗಡೆ ಅವು ಕ್ಷಣದ ತಿಂದಾಕ್ಬಿಡ್ತಾವ ಮಕ್ಕಳು. ಆಗೇನು ಆಗ್ಬಾರ್ದು ಅಂತೇಳಿ ದೇವರು ಮೀನಿಗೆ ಆಜ್ಞೆ ಮಾಡ್ತಾರೆ. ಮೀನಿಗೆ ಆಜ್ಞೆ ಮಾಡಿದಾಗ ಸಮುದ್ರವನ್ನು ಅಗಾಧ ಮೇಲೆ ಬಂದು ಅದನ್ನು ಹಾಕಿದ ತಕ್ಷಣವೇ ಸಮುದ್ರದ ನುಗ್ಗಿದಾಗ ಮೀನು ಈ ಯೋನ ಪ್ರವಾದಿಯನ್ನು ಒಳಗಡೆ ಇಟ್ಟು ಏನೇ ಸುರಕ್ಷವಾಗಲ್ಲ, ಏನು ತೊಂದರೆ ಆಗದಾಗ ಇವನನ್ನು ದೇವರು ಆಜ್ಞೆ ಪ್ರಕಾರ ಮೀನು ನಂತರ ಅಪ್ಪೆ ಮಾಡಿದ ತಕ್ಷಣವೇ ದಡಕ್ಕೆ ಬಂದು ಇವನನ್ನು ಕಾಯ್ತು. ಅಂದ್ರೆ ನೀವೇನು ಫಿಶು ಏನು ಮಾಡ್ತಲ್ಲ, ನೀವೇನು ಹೇಳ್ಬೇಕು, ಇವನ ಮಾಡಿ ಅಂತ ಹೇಳ್ಬೇಕು. ಇನ್ನೊಬ್ಬರು ಅರ್ಥ ಆಗಬಾರ್ದು, ಏನು ಇವನ ಮಾಡಿದ ತಪ್ಪ ಯಾಕೆ ಕೊಡಬಾರ್ದು. ಇವನ ಅಂದ್ರೆ ನೀನು, ನಾವೆಲ್ಲ ದೇವರ ಮಕ್ಕಳು ಈ ಶಬ್ದವನ್ನೇ ಉಪಯೋಗಿಸ್ತೀವಿ. ಹೌದಾ? ಆಯ್ತು, ಇವನ ಅಂದ್ರೆ ನೀನು ಅಂದ್ರೆ ಇವನ. ಈ ಭಾನುವಾರ ಏನು ಮಾಡ್ತೀವಿ, ಇವನ ಮಾಡ್ತಾ ಏನು ಮಾಡ್ತಾರೆ ನೋಡಿ. ಓಕೆ. ಆಮೇಲೆ ಮತ್ತೇನು, ಕೋಳಿ ಕೂಗುತ್ತಲ್ಲ, ಈಗೆಲ್ಲ ಕೂಗೋದು ಕಡಿಮೆ ಕೋಳಿಗೆ ಜಾಸ್ತಿ ಇದ್ದಿಲ್ಲ ಅಂತ ಹೇಳಿ ಅಲ್ಲಿ ಊಟಲ್ಲಿ 3:15 4 ಕೂಗ್ತಾ ಇರ್ತಾವ ಪೇತ್ರು. ಹೌದಾ? ಯಾಕೆ ಪೇತ್ರು ನನ್ನ ಕೋಳಿಗೆ ಹೋಲಿಸ್ತಾ? 3 ಸಾಲ ಸುಳ್ಳು. 3 ಸಾಲ ಸುಳ್ಳು ಹೇಳ್ತಾ. ನೀನು ಯಾರು, ನೀನು ಜೀವಸ್ವರೂಪ ದೇವರು ಅಂದಾಗ ಪೇತ್ರನೇ, ನೀನು ಸುಳ್ಳು ಹೇಳುವಂತ ಸಮಯ ಕಾಲ ಆಗಿದೆ. ಇಲ್ಲ, ನಾನು ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಆಗ ಯೇಸುಸ್ವಾಮಿ ಹೇಳಿದ್ರು ಹೊಡೆಯುವಾಗ ತಿವಿಯುವಾಗ ಅಲ್ಲೆಲ್ಲ ಪರಿಸರ ನೀನು ಯೇಸು ಜೊತೆ ಇದ್ದವನಲ್ಲ, ಇವನು ಹಿಡಿಗಂಟಾಗ ಅಯ್ಯೋದನಲ್ಲ, ನಾನು ಯೇಸುವಿನ ಸಂಬಂಧೇ ಇಲ್ಲ, ನಾನು ಅದು ಯಾವತ್ತೂ ನೋಡೇ ಇಲ್ಲ ಬರ್ತಾರೆ. ಕೋಳಿ ಕೂಗು ಅಂತ 3 ಸಾರಿ ಸುಳ್ಳು ಹೇಳಿದ, 3 ಸಾರಿ ಕೋಳಿ. ಅದಕ್ಕಾಗಿ ನನಗೆ ಕೋಳಿ ಎಂಬುದಾಗಿ ಹೆಸರು. ಕೋಳಿ ಅಂದ್ರೆ ಪೇತ್ರ ಜ್ಞಾಪಕ ಮರಿಬಾರ್ದು ನೋಡಿದೆ. ನಾನು ಯಾವಾಗ ಕೇಳಿದಾಗ ಹೇಳು ಪೇತ್ರ ಮಾಡಿರೋ ಅಂತ ಹೇಳ್ಬೋದು, ಇವರ ಮಾಡಿರೋ ಅಂತ ಹೇಳ್ಬೋದು. ನಾನೇನು ಮರಿಬಾರ್ದಿಲ್ಲ. ಯಾಕಂದ್ರೆ ದೇವ್ರ ಮಕ್ಕಳು ಉಚ್ಚಾರ ಮಾಡ್ಬೇಕು. ಓಕೆನಾ? ಪೇತ್ರ ಏನು ಮಾಡ್ಕೊಂಡು ಪೇತ್ರ ತಾನ್ಬೇಕು, ಇವನ್ ತಾನ್ಬೇಕು, ಇವಾಗ ನಿಂತಿದ್ದು. ಓಕೆ. ಆಮೇಲೆ ಏನಾಯ್ತು, ಅಬ್ರಹಾಂ ಏನಪ್ಪ ದೀಪ್ ಅಲ್ಲ, ದೀಪ್ ಗೊತ್ತಲ್ಲ, ದೀಪ್ ಆಕಳ, ಎತ್ತು, ಕೋರಿ, ಹಸು, ಹೌದಾ, ಕೌಸು, ಅಕ್ಷಸ್ಸು, ಇವೆಲ್ಲ ಏನ್ ಮಾಡ್ತಿದ್ದೀವಿ, ಏನ್ ಯಾವಾಗ ಕೊಡಿಸ್ತೀರಿ? ಅಬ್ರಾಮ್ ನೋಡಿಸ್ತೀರ? ಈಗ ರೈಟ್ ಯಾಕೆ ಅಬ್ರಾಮ್ ಬಂದು ಹೆಸರು ಬಂದಂದಾಗ ಅರಣ್ಯದಲ್ಲಿರುವಾಗ, ಹೌದಾ, ಸೌದೆ ಗೋಮರ ಪಟ್ಟಣದಲ್ಲಿ 3 ಜನ ಪ್ರಧಾನ ದೂತರು ಸೌದೆ ಗೋಮರ ಪಟ್ಟಣ ನಾಶ ಮಾಡ್ತಾ ಇದ್ದವರು ಅರಣ್ಯದಲ್ಲಿ ದೇವದೂತರು ಪ್ರಧಾನ ದೂತರು ಹೋಗ್ತಿದ್ದಾರೆ. ಅರಣ್ಯದಲ್ಲಿ ಅಬ್ರಾಮ ಸಾರವನ್ನು ಟೆಂಟ್ ಹಾಕೊಂಡು ಅಲ್ಲಿಂದ ಒಳಗಿದ್ದಾರೆ. ಅವರಿಗೆ ಕುರಿಗಳು, ದನಗಳು ಎಲ್ಲವೂ ಹೆಚ್ಚೆಚ್ಚಾಗಿದ್ದವನು. ಅವ್ರ ಮನೆ ಮುಂದೆ ಹೋಗುವಾಗ ಅಬ್ರಾಮ ನೋಡಿದ, ನೀವು ಯಾರು ಈ ಬಿಸಿಕಾಲ ಬಂದಿರ, ನಮ್ಮ ಮನೆಗೆ ಬಂದಿರ, ನಮ್ಮ ಮನೆ ಮುಂದೆ ಹೋಗ್ತಾರೆ, ಸ್ವಲ್ಪ ಬನ್ನಿ, ಸ್ವಲ್ಪ ಕೂತ್ಕೊಳ್ರಿ. ಆ ಗಿಡ ಇದೆ, ಗಿಡಗಳ ವರ್ಷ ಹಾಕ್ತೀವಿ, ಕೂತ್ಕೊಂಡು ನೀರು ಬಿಡೋದು, ಸ್ವಲ್ಪ ಧನವಾಸಕೊಂಡು ಹೋಗ್ರಿ ಅಂತೇಳಿ ಭಾಳ ಒತ್ತಾಯ ಮಾಡ್ತಾರೆ. ಯಾರು ಅಬ್ರಾಮ. ಆ ತಕ್ಷಣವೇ ಅವ್ರು ಬಂದು ಆ ಗಿಡದ ಕೆಳಗಡೆ, ಆ ವರ್ಷ ಕೆಳಗಡೆ ಕೂತ್ಕೊಂಡು ಮೇಲೆ ಕೂತ್ಕೊಂಡು ಸ್ವಲ್ಪ ಧನವಾಸಿಕೊಂಡು ತಕ್ಷಣವೇ ಹೇಳ್ತಿಗಳಲ್ಲ ಅರ್ಜೆಂಟಾಗಿ ರೊಟ್ಟಿ ಮಾಡ್ಬೇಕೀಗ. ರೊಟ್ಟಿ ಮಾಡಿ ಅರ್ಜೆಂಟಾಗಿ ಕೂತರು ಬಂದರೆ, ಯಾರೋ 3 ಮನುಷ್ಯರು ಬಂದಾರ, ಪಾಪ ಒಳ್ಳೆಯವರು, ಒಳ್ಳೆ ಕಾಣ್ತಾ ಇದ್ದಾರ, ಇವ್ರಿಗೋಸ್ಕರ ಚೆನ್ನಾಗಿ ಊಟ ಮಾಡಿಸಿ ಕಳ್ಸೋಣ ಆಗ್ತಿದ್ರು. ಹೋಗಿ ಏನ್ ಮಾಡತ್ತ, ಒಂದು ಒಳ್ಳೆ ಕೊಬ್ಬಿನ ಕರವನ್ನು ತೆಗೆದುಕೊಂಡು ಬಂದ. ಕಬ್ಬಿನ ಕರವನ್ನು ತೆಗೆದುಕೊಂಡು ಬಂದು ಮಾಂಸ ಮಾಡಿ ರೊಟ್ಟಿ ಮಾಡಿ ಚೆನ್ನಾಗಿ ಊಟ ಬಡಿಸೋದು. ದೇವದೂತರ ಆಹಾರ. ಹೌದಾ? ದೇವದೂತರ ಆಹಾರ. ಅಬ್ರಾಮ್ ಅಂದ್ರೆ ಹೌದಾ? ಅಬ್ರಾಮ್ ಫಸ್ಟ್, ಸೆಕೆಂಡ್ ಇವನ. ಆಮೇಲೆ ಆ ಮಂಟೆ ಮಾಂಸ ಐತೆ, ಆಮೇಲೆ ಆನೆ ಮಾಂಸ ಐತೆ, ಆಮೇಲೆ ಜಿಂಕೆ ಮಾಂಸ ಐತೆ, ಆಮೇಲೆ ಅದು ಯಾವುದು ಮರದ ಮಾಂಸ ಇದ್ದಾವ, ಆಮೇಲೆ ಆ ಬೆಕ್ಕು ಮಾಂಸ ಇದೆ. ಅವೆಲ್ಲ ಏನ್ ದೇವ್ರು ಉಳಿಸಿದಲ್ಲ, ಈ 3 ಮಾತ್ರ ಹೇಳ್ತೀವಿ ನಾವು. ಹೀಗೆ ಬೇರೆ
ಈಗ ಒಂದೊಂದು ಹೆಸರು ಇಲ್ಲಿ ದೇವರ ಸನ್ನಿಧಾನದಲ್ಲಿ ಅವರ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದು ಇಬ್ಬರು ಗಂಡ ಹೆಂಡತಿ ದೇವರ ಪರಿಚಯ ಮಾಡಿ ನೀವು ಎಷ್ಟನ್ನು ಪರಿಚಯ ಮಾಡ್ತೀವಿ. ಯಾರಾದ್ರೂ ವಿಶ್ವಾಸಗಳು ಅಥವಾ ಯಾರಾದ್ರೂ ದೇವರ ಸಭೆ ನಡೆಸುವಂತ ಮನೆ ಬಗ್ಗೆ ಯಾವಾಗ ಹೋಗ್ತಾರಪ್ಪ ಇಂತ ಲೇಟ್ ಆಗ್ಬಿಟ್ಟು ಯಾವಾಗ ಹೋಗೋಣ ಬೇಗ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ ಹೊರತು ಅವ್ರ ಪರಿಚಯ ಮಾಡೋದಕ್ಕಾಗಲ್ಲ. ಒಂದು ಗ್ಲಾಸ್ ನೀರು ಕೊಡೋದಕ್ಕೆ ಕಷ್ಟನೇ, ಒಂದು ಟೀ ಕೊಡೋದಕ್ಕೆ ಕಷ್ಟನೇ. ಇನ್ನು ಊಟಕ್ಕೆ ಹೇಗಿರ್ತಾರ ಊಟಕ್ಕೆ ಮಾತ್ರ ಕರೆಕ್ಟ್ ಸಾಧ್ಯ ಆದ್ರೆ ಆಶೀರ್ವಾದ ನೋಡ್ರಿ, ಇಲ್ಲಿ ಊಟ ಮಾಡಿಸಿದ್ರು ಧನುವಾಸಿ ಬಂದ ಅಬ್ರಾಹ್ಮ ಕುಟುಂಬಕ್ಕೆ ಏನಾಯ್ತು? ಸಂತಾನ ಭಾಗ್ಯವಾಗಿ ಬಂತು. ಅಬ್ರಾಹ್ಮ ಇಸಾಕ್ ಯಾಕೋಬ ವಂಶಾವಳಿ ಬೆಳೆಯಿತು. ಅವರ ವಂಶಾವಳಿಯಿಂದ ಅಲ್ಲಿ ಬೋಯಜ್ ಬಂದ, ಬೋಯಜಿಂದ ರೂತ್ ಬಂದು, ರೂತ್ ಹೊಟ್ಟೆಗೆ ದಾವಿದ ವಂಶ ಪ್ರಾರಂಭವಾಯಿತು. ದಾವಿದ ವಂಶದಲ್ಲಿ ಯೇಸು ಕ್ರಿಸ್ತ ವಂಶ. ರೂತ್ ಯಾವ ದೇಶದವರು? ಮೋಯಬ್ ದೇಶದವರು. ಮೋಯಬ್ ದೇಶ ಯಾವ ದೇಶ? ಅನ್ಯ ಜನಾಂಗ ದೇಶನ ಅಥವಾ ಇಸ್ರಾಯೇಲ್ ಸಂಬಂಧಪಟ್ಟ ಅನ್ಯ ದೇಶ. ಆ ಮೋಯಬ್ ದೇಶದ ಹೆಣ್ಣುಗಳನ್ನು ಯಾರು ಮದುವೆ ಮಾಡಿಕೊಳ್ಳಬಾರದು. ಮದುವೆ ಮಾಡಿಕೊಂಡರೆ ಆದಷ್ಟು ಬೇಗನೆ ಮನೆ ಕುಟುಂಬದ ಯಜಮಾನ ಸತ್ತು ಹೋಗ್ತಾರ. ಹಾಗೆ ಶಾಪ ಬಲಿತ ದೇವರ ಆ ದೇಶಕ್ಕೆ ಮೋಯಬ್ ದೇಶಕ್ಕೆ ಶಾಪವನ್ನು ಕೊಟ್ಟ. ಆಗ ದೇವರು ಆ ಇಬ್ಬರನ್ನು ಮದುವೆ ಮಾಡಿ ಅಕ್ಕ ತಂಗಿ ಮದುವೆ ಮಾಡಿಕೊಂಡಾಗ ಏನಾಗ್ತಾ? ಕುಟುಂಬ ಬೇಕಲೆಯನ್ನು ಬಿಟ್ಟು ಹೊರಟು ದೇವರ ಮನೆಯನ್ನು, ದೇವರ ಸನ್ನಿಧಿಯನ್ನು, ಆರಾಧನೆ, ಪ್ರಾರ್ಥನೆ ಕೊಟ್ಟು ಎಲ್ಲವನ್ನು ಸಾವಸ್ ಎಲ್ಲ ಬಿಟ್ಟು ಹೋದಾಗ ಏನಾಗ್ತದೋ ಅವರಿಬ್ಬರು ಮಕ್ಕಳು ಮೂವರು ನಂತರ ತಂಗಿ ಮತ್ತು ಮೋಯಬ್ ದೇಶಕ್ಕೆ ಹೊರಟುವುದು. ರೂತ್ ಮಾತ್ರ ಅತ್ತೆಯನ್ನು ಹೊಂದಿಕೊಂಡು ಜೀವಿಸಿತು. ಹೀಗೆ ಆಗ ಅತ್ತೆಯಾದಾಗ ನೋಹೆಯ ಮಾತ್ರ ರೂತು ಜೀವಿಸಿತು. ನೀನು ನಿನ್ನ ಊರು ನನ್ನ ಊರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿ ವಾಸಿಸ್ತೀವಿ ನಾನು ಅಲ್ಲೇ ವಾಸಿಸ್ತೇನೆ, ನೀನು ಎಲ್ಲಿ ಸಮಾಜ ಆಗ್ತೀವಿ ನಾನು ಅಲ್ಲೇ ಸಮಾಜ ಆಗ್ತೇನೆ ಎಂಬುದಾಗಿ ರೂತು ಹೇಳಿದ್ರು. ದೇವರ ಸನ್ನಿಧಿ ಐತೆ. ನಿನ್ನ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ದೇವರ ಸನ್ನಿಧಿಯಲ್ಲಿ ನೀನು ಇರಬೇಕೆಂಬುದೇ ದೇವರ ಆಸೆ ಪಡ್ತಾರೆ. ನೀವು ಕುಟುಂಬವಾಗಿರಬೇಕು. ಕುಟುಂಬವಾಗಿ ಜೀವಿಸೋಸ್ಕರವಾಗಿ ದೇವರು ನಿಮ್ಮಗೋಸ್ಕರ ಕಾರಣವನ್ನು ತ್ಯಾಗ ಮಾಡಿದ್ದಾರೆ. ಆದ್ರೆ ಪರಲೋಕದಿಂದ ಬಂದು ಮೂಲಕಕ್ಕೆ ಬಂದು ಕಲವಾರ ಸಂತ ಸಮಯ ಎಂದು ಬಂದು ನಿಮಗೋಸ್ಕರವಾಗಿ ಭಯಂಕರವಾದಂತಹ ಪಾಪದ ಅಪರಾಧ ದೇವರನ್ನು ನಡೆಸಿದ್ದಾರೆ. ಜ್ಞಾಪಕ ಮಾಡಿಕೆ ಆತನ ಯಾವುದು ಕಡಿಮೆಲ್ಲ ನೋಡಿ. ನಿನ್ನ ವಂಶವು ಬಲಿಷ್ಠವಾಗ್ತದೆ. ಕೆಳಗೆ ಹೋದ್ರೆ 112, ಕೆಳಗೆ ಹೋದ್ರೆ 112, ದಾವೀದ ಕೀರ್ತನೆ 112. ಆತ 3ನೇ ವರ್ಷ ಕೆಳಗಡೆ ನೋಡಿ. ನೀತಿವಂತರ ಕುಟುಂಬವು ಮೂಲಕ ಬಲಿಷ್ಠವಾಗುವುದು, ಮತ್ತೆ ನೀತಿವಂತರ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುತ್ತವೆ. ನೀತಿವಂತರು ಕುಟುಂಬಗಳಲ್ಲಿ ಧನೈಶ್ವರ್ಯ ಎಂಬುದಾಗಿ ದೇವರ ಸ್ಪಷ್ಟಪಡಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಎಷ್ಟು ಕುಟುಂಬಗಳಲ್ಲಿ ದೇವರು ಧನೈಶ್ವರ್ಯ ಕೊಟ್ಟಿದ್ದಾರೆ. ಬೆಳ್ಳಿ, ಬಂಗಾರ, ವಜ್ರ, ವೈದ್ಯಗಳು ನಿಮ್ಮ ಮನೆಯಲ್ಲಿ ಇದ್ದವ ಹೇಳಿ. ದೇವರು ವಜ್ರ, ವೈದ್ಯ, ಬೆಳ್ಳಿ, ಬಂಗಾರಗಿಂತ ಕ್ರಿಸ್ತು ನಾವು ಧರಿಸಿಕೊಳ್ಳುತ್ತೇವೆ. ಕ್ರಿಸ್ತನೇ ನಮಗೆಲ್ಲೋ ಸರ್ವಸ್ವವಾಗಿದ್ದಾರೆ. ಒಂದು ಉದಾಹರಣೆ, ಸಣ್ಣ ಕಥೆ ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗನನ್ನು 3 ಜನ ಪ್ರೀತಿಸ್ತಾ ಇರ್ತಾರೆ. 3 ಜನ ಹೆಣ್ಮಕ್ಳು ಪ್ರೀತಿಸ್ತಾ ಇರ್ತಾರೆ. ಅವ್ರು 3 ಜನ ಮಾತಾಡ್ತಾರೆ, ನಾನು ಪ್ರೀತಿಸ್ತೀನಿ ಅಂತ 3 ಜನ ಮಾತಾಡಿಕೊಳ್ತಾರೆ. ಆದ್ರೆ 3 ಜನ ಮದುವೆ ಮಾಡಿಕೊಳ್ಬೇಕಾ? ಯಾರೋ ಬಿಡ್ತಾರೆ ಮದುವೆ ಮಾಡ್ಕೊಂತಾರ. ಏನಾಗ್ತವಾಗ 3 ಬಹಳ ಹೆಚ್ಚೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆ ಹುಡುಗನನ್ನು ಬಹಳ ಅಪಾರವಾದ ಪ್ರೀತಿ. ಇಟ್ ಇಸ್ ಎ ಗ್ರೇಟ್ ಲವ್. ಬಹಳ ಹತ್ರ ವಿಶೇಷವಾದ ಪ್ರೀತಿಯನ್ನು ಅವರು ಮಾಡ್ತಾ ಇದ್ದಾರೆ. ಹುಡುಗನನ್ನು ಯಾರು ಮದುವೆ ಆಗಬೇಕು, ಯಾರು ಮದುವೆ ಆಗಬೇಕೆ? ಹಾಗಾದ್ರೆ ಒಂದು ಸಾರಿ ಆ ವ್ಯಕ್ತಿಗೆ ಅಪಘಾತ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟಲ್ಲಿ ಕಣ್ಣಿಗೆ ರಕ್ತ ಬರುತ್ತಮ್ಮ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಕಣ್ಣು ಆಪರೇಷನ್ ಮಾಡ್ತಾರೆ. ಕಣ್ಣು ಪೂರ್ತಿ ಹೋಗಿಲ್ಲ, ಕಣ್ಣಿಗೆ ಬರ್ತೇವೆ, ಕಣ್ಣು ಡಾಕ್ಟರ್ ಬಂದು
ಆಯುಷ್ ಇಟ್ಕೊಂಡು ಕಣ್ ಚೆಕ್ ಮಾಡಿ ಬಟ್ಟೆ ಕಟ್ಟಿದ್ದ ಕಣ್ಣಿಗೆ ಮೊದಲೇ ಗೊತ್ತಾಗ್ತಾ ಇದೆ ಹಿಂಗೆ ಅಪಘಾತ ಆಗಿದೆ ಅಂತೇಳಿ. ಅದು ಓಡಿ ಬರ್ತಾರೆ ಆಸ್ಪತ್ರೆಗೆ. ಓಡಿ ಬಂದು ಅದರ ಮೇಲೆ ಕೈ ಹಿಡ್ಕೊಂಡು ಏನಾಗುತ್ತೆ ಹಿಂಗೆ ಅಪಘಾತ ಆಗಿದೆ, ಅಪಘಾತದ 2 ಕಣ್ಣುಗಳು ಓದಿನಮ್ಮ ಅಂತ ಹೇಳ್ತಾರೆ. ಅಯ್ಯೋ 2 ಕಣ್ಣು ಹೋದಾಗ ನಾನು ಹೇಗೆ ನಿನ್ನಂತ ಜೀವನ ಮಾಡೋದು? ಕಣ್ಣುಗಳಂತ ಜೀವನ ಮಾಡೋದು ಕಷ್ಟ, ಕಣ್ಣುದ್ರೆ ಜೀವನ ಮಾಡೋದು ಕಷ್ಟ, ಕಣ್ಣು ಹೋದಂತ ಜೀವನ ಮಾಡೋಕ್ಕಾಗುತ್ತಾ? ಐ ಆಮ್ ವೆರಿ ಸಾರಿ. ನಾನೇನು ಇಷ್ಟು ದಿವಸ ನೀನೇನು ಪ್ರೀತಿ ಮಾಡಿದಲ್ಲ ಅದೊಂದು ಕನಸಂತ ಮಟ್ಟುಗಳು. ನಾನು ನಿನ್ನ ಹತ್ರ ಸಂಸಾರ ಮಾಡಲಿಕ್ಕೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಆಗೋದಂತ ಹೇಳಿ ಹೊರಟು. ಸೆಕೆಂಡ್ ಬಂದಾಗ ಏನಾಗ್ತದೆ? ಕಣ್ಣಿನ ಅಪಘಾತ, ಕಣ್ಣು ಹೋಗಿದವ ಅಂತ ಹೇಳಿದ. ನಿನ್ನ ಕಣ್ಣೇ ಇಲ್ಲಾಂದ್ರೆ ನನ್ನ ಬಾಳ್ನೇ ಇಲ್ಲ ಭೂಲೋಕದಲ್ಲಿ. ನಾನು ನಿನ್ನ 2 ಕಣ್ಣು ಕಾಲ ಕೊಡೋಣ ಜೊತೆಯಲ್ಲಿ ಸಂಸಾರ ಮಾಡಕ್ಕೆ ಸಾಧ್ಯವೇ ಇಲ್ಲ. ದಯಮಾಡಿ ಕ್ಷಮಿಸಿದ್ರೆ ಹಾಕಿ ಬರೋದು. 3ನೇ ವ್ಯಕ್ತಿ ಬಂದಾಗ ಆತನ ಕೈ ಇಟ್ಕೊಂಡು ಅಳ್ತಾ ಇದ್ದ. ಇಲ್ಲ ನನ್ನ ಕಣ್ಣುಗಳು ಹೋಗಿದವ, ನನ್ನ ಕಣ್ಣುಗಳೇ ಇಲ್ಲ, ನಾನು ತಗೊಂಡು ಏನು ಮಾಡ್ತೀಯ? ನಾನು ಏನು ಉಪಯೋಗ ಬರೋದಿಲ್ಲಲ್ಲ. ಈ ಪ್ರಪಂಚದ ಕಣ್ಣು ಕಾಣೋದು ನನಗೆ ಅಂಧಕಾರ ಆಗ್ತದೆ, ಕತ್ತಲಾಗ್ತದೆ. ಆ ಕೇಳಿದ ನನ್ನ ಕಣ್ಣುಗಳೇ ನನ್ನನ್ನು ಕಾಪಾಡ್ತೇನೆ. ನನಗೆ 2 ಕಣ್ಣಿದಾವಲ್ಲ, ಆ ಕಣ್ಣುಗಳನ್ನೇ ನಾನು ನೋಡಿಕೊಳ್ತೇನೆ. ದೇವರು ನಿನ್ನ ಕಣ್ಣು ಹೋದ್ರೇನು, ನನ್ನ ಕಣ್ಣು ದೇವರು ಹಂಗೆ ಇಟ್ಕೊಂಡಿದ್ದಾನೆ. ಆ ಕಣ್ಣುಗಳನ್ನೇ ನನ್ನ ಸಾಕಿ ರಕ್ಷಿಸಿ ನಿನ್ನನ್ನು ಕಾಪಾಡ್ತೇನೆ ಹೇಳಿದಾಗ ನಿಜವಾದ ಪ್ರೀತಿ ಯಾರು ಹೋದ್ರು ಯಾರಿದ್ರೂ ಗೊತ್ತಾಗ್ತದೆ. ಅದು ಪರೀಕ್ಷೆ ಮಾಡಿ ಆ ಬಟ್ಟೆ ತಂದಾಗ ಕಣ್ಣು ಅದು ಕಣ್ಣಿನಪ್ಪ. ಯಾಕಂದ್ರೆ 3 ಜನ ಮದುವೆ ಆಗಲ್ಲ ಸ್ವಲ್ಪ ಅಡನೆ. ಹಾಗಾಗಿ 2 ಜನ ಇಬ್ಬರು ವಿಶ್ವಾಸಗಳು, ಈ ಹುಡುಗಿಯರ ವಿಶ್ವಾಸ ಇಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟಪಡಿಸ್ತಾ ಇದೆ. ಸಭೆ ಕ್ರಿಸ್ತ ಮಂದಿರದಲ್ಲಿ ನಾವು ಎಷ್ಟು ಜನ ಇದ್ದೇವೆ? ಕೇವಲ ಕನ್ನಿಕರು ಕೇವಲ 5 ಜನ ಮಾತ್ರ ಬರಲಿರ್ಬೋದು. ಆದ್ದರಿಂದ ಅವರೆಲ್ಲ ವಿಶ್ವಾಸಗಳು ಆಧಾರ ಮಾಡುತ್ತವ್ರೆ. ಆದ್ರೆ ವಿಶ್ವಾಸ ಕಲಿಯಿಲ್ಲ. ಆದ್ರೆ ನಾವು ಯಾವತ್ತೂ ವಿಶ್ವಾಸದಲ್ಲಿ ದೇವರ ಸರಿಯಾದ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಕಲಿತ ಬಂದ ಪತ್ರಿಕೆ 6ನೇ ಅಧ್ಯಾಯ ಓದಿ 16 ಓದಿ ಕಳೆದ ಸಹೋದರರೇ, ಇಲ್ಲಿ ಹೊಸ ಸೃಷ್ಟಿಯಾಗಬೇಕು. ಈ ಸ್ತೋತ್ರಕ್ಕೆ ಸರಿಯಾಗಿ ನಡೆಯಲೆಲ್ಲರೂ ಅಂದರೆ ದೇವರ ಇಷ್ಟರಿಗೆ ಶಾಂತಿ ಕರುಣಿಗೆ ಹಾಕಿ. ನೋಡಿ, ಸ್ತೋತ್ರವನ್ನು ಹೇಳುವಂತವರು ಹೊಸ ಸೃಷ್ಟಿಯನ್ನು ಹೊಂದಿಕೊಳ್ಳಬೇಕು, ಹೊಸ ಮಾರ್ಗವನ್ನೇ ಕಂಡುಕೊಳ್ಳಬೇಕು. ನಮ್ಮ ದೇವರು ಸರ್ವಾಧಿಕಾರಿ ಆಗಿದ್ದಾನೆ. ನಮ್ಮ ದೇವರು ಎಲ್ಲಾ ಕಡೆ ನಿವಾಸ ಮಾಡುವಂತ ದೇವರಾಗಿದ್ದಾನೆ. ನಿನ್ನ ಜೊತೆಗೆ ನಿವಾಸ ಮಾಡುವಂತ ದೇವರು. ನೀವು ಒಟ್ಟಿಗೆಲ್ಲ ನೀನು ದೇವರು ನಿನ್ನ ಸಂಘ ಇರ್ತಾನ. ನಿನ್ನ ಕುಟುಂಬದ ಜೊತೆ ಮೊದಲ ವಾಕ್ಯದಲ್ಲಿ ಬರೋದು ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾನೆ. ನೋಡಿ, ಹೊಸ ಸೃಷ್ಟಿ ಬೇಕು. ಈ ಸ್ತೋತ್ರಕ್ಕೆ ಸರಿಯಾಗಿ ನಡೆಯುವವರೆಗೂ ಅಂದರೆ ಈ ಸಹೋದರಿಗೆ ಶಾಂತಿ ಕರೆಯುವ ಆಗಿದೆ. ದೇವರು ಯಾವಾಗಲೂ ನಮಗೆ ಶಾಂತಿಯನ್ನು ಕರೆಯನ್ನು ಒಲಿಸಿಕೊಳ್ಳುವ ದೇವರು. ನಾವು ಶಾಂತಿಯಿಂದ ಸಮಾಧಾನದಿಂದ ಸಂತೋಷವಾಗಿರಬೇಕೆಂಬ ದೇವರ ಆಸೆ ಪಡ್ತಾ ಇದ್ದಾರ. ನಾವು ಶಾಂತಿ ಸಮಾಧಾನ ಇಳಿಸಲಿಕ್ಕೆ ಬಂದಾಗ ದೇವರ ಮಂದಿರದಲ್ಲಿ ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ಕೈ ನಡೆಯುವುದರಿಂದ, ದೇವರಿಗೆ ನಾವು ಅದನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುವುದರಿಂದ, ದೇವರ ಮಂದಿರದಲ್ಲಿ ವಿಶ್ವಾಸಗಳನ್ನು ದೇವರ ಸೇವಕರನ್ನು ಸಭಾಹಿರಿಯರನ್ನು ಸನ್ಮಾನಿಸಿ ಗೌರವಿಸೋದ್ರಿಂದ ನಿಮಗೆ ಶಾಂತಿ ಸಮಾಧಾನ ದೇವರ ಅನುಗ್ರಹಿಸ್ತಾರೆ. ಇಷ್ಟಾರ ಪದಗಳೇ ದೇವರು ಆ ಶಾಂತಿ ಸಮಾಧಾನ ಕಡೆ ಕೊಡ್ತಾನೆ. ಇಷ್ಟಾರ ಪದಗಳನ್ನು ನಾವು ನೀವೇ ದೇವರ ಆರಾಧನೆ ಮಾಡುವುದಕ್ಕಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, 2ನೇ ಸಭೆಯಲ್ಲಿ ಬರ್ತಕ್ಕಂಥ 2ನೇ ಸಭೆಯಲು 7ನೇ ಅಧ್ಯಾಯ 26ನೇ ವಚನ ಮಗನ. ಎರಡನೇ ಸಭೆಯಲು ಪುಸ್ತಕ 7ನೇ ಅಧ್ಯಾಯ. ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು ಎಂಬ ನಿನ್ನ ನಾಮಧೇಯರಿಗೆ ಸದಾ ಕಾಲವು ಮಹಿಮೆ ಉಂಟಾಗಲಿ. ನಿನ್ನ ಸೇವಕನಾದ ದಾವೀದನ ಮನೆಯು ನಿನ್ನ ಸೇವಕ ದಾವೀದನ ಮನೆಯನ್ನು ನಿನ್ನ ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ. ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೋಸ್ಕರ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ನೋಡಿ, ವಾಕ್ಯ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಇಲ್ಲಿ ವಾಕ್ಯದಲ್ಲಿ ಆತನ ನಾಮಧೇಯಗಳು, ಆತನ ಹೆಸರುಗಳು
ಕ್ರಿಸ್ತನು, ಹೌದಾ, ಅಭಿಷಕ್ತನು. ಮತ್ತೆ ನೋಡುವಾಗ ಅಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಯೆಶಾಯನಂತೆ ನೋಡುವಾಗ ಅಲ್ಲಿ 9:6 ಹೆಸರಿದೆ. ಆದರೂ ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಪರಾಕ್ರಮ ದೇವರು, ಇದು ಅನೇಕ ಹೆಸರುಗಳು ಬರೆಯಲ್ಪಟ್ಟಿದೆ. ಆದರೂ ನಾಮಗಳು ಹಲವಲ್ಲ, ಹೆಸರು ಬೇರೆ ಬೇರೆ ಆದವರಿಗೆ ದೇವರು ಮಾತ್ರ ಒಬ್ಬನೇ. ಈ ಭೂಲೋಕದ ಅನೇಕ ದೇವತೆಗಳು, ಗುಡಿ ಗುಡ್ಡಾರಗಳು ಎಲ್ಲ ಉಂಟವಲ್ಲ, ಅವರ ಭಕ್ತಿ ಅನುಸಾರವಾಗಿ ಅವರು ದೇವರನ್ನು ಆರಾಧಿಸ್ತಾ ಇರ್ತಾರೆ. ಆದರೆ ನಾಮ ಹಲವು, ದೇವರು ಒಬ್ಬನೇ. ಹೌದಾ, ಬೇರೆ ಬೇರೆ ಹೆಸರುಗಳು ಇದ್ದಾವೆ ಈ ಲೋಕದಲ್ಲಿ, ಆದ್ರೆ ದೇವರು ಮಾತ್ರ ಓನ್ಲಿ ಒನ್ ಗಾಡ್. ದೇವರು ಒಬ್ಬನೇ. ಆ ದೇವರು ನಿನ್ನ ಕಣ್ಣಿಗೆ ಕಾಣುವ ದೇವರಲ್ಲ, ಆದ್ರೆ ನಿನ್ನ ನೋಡುವ ದೇವರು. ನಿನ್ನ ಪ್ರತಿ ಕ್ಷಣ ಪ್ರತಿ ಗಳಿಗೆ ನೀನು ಎಲ್ಲಿದ್ದೀಯಾ, ನೀನು ಏನು ಮಾಡ್ತಾ ಇದೀಯಾ, ನೀನು ಎಲ್ಲಿ ಹೋಗ್ತಾ ಇದೀಯಾ, ಎಲ್ಲಿ ಕುತ್ಕೊಂಡು ಪರೀಕ್ಷೆ ಮಾಡುವ ದೇವರು. ಆದ್ರೆ ಅದರ ಜೊತೆಯಲ್ಲೇ ಇರ್ತಾನೆ. ಆದ್ರೆ ನೀನು ಅದಕ್ಕೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು ಈ ಲೋಕದಲ್ಲಿ. ನಮಗ ಪರಿಶೋಧಿಸಿಕೊಳ್ಳಬೇಕು. ಈ ಲೋಕ ಯಾಕೆ ಆದಷ್ಟು ಬೇಗನೆ ಮುಂದೆ ಇಲ್ಲ. ಮರಣ ಹೇಗೆ ಬರ್ತದೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ತನ್ನ ಲೋಕವನ್ನೇ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನೇ ನಷ್ಟಪಡಿಸಿಕೊಂಡು ಏನು ಪ್ರಯೋಜನ ಎಂಬುದಾಗಿ ಮಾರ್ಕು ಸುವಾರ್ತೆ ಹೇಳಿ ಮಾರ್ಕು ಸುವಾರ್ತೆ 8ನೇ ಅಧ್ಯಾಯ 36ನೇ ವರ್ಷ ಬಹಳ ಸ್ಪಷ್ಟವಾಗಿ ಓದಿ ಬರಬಹುದು. ಮಾರ್ಕು ಸುವಾರ್ತೆ 8ನೇ ಅಧ್ಯಾಯ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ನೋಡಿ, ಲೋಕವನ್ನು ಸಂಪಾದಿಸಿಕೊಂಡ್ರೆ ಪ್ರಾಣವನ್ನು ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ? ಈಗ ಬದುಕಬೇಕು ಈ ಲೋಕದಲ್ಲಿ. ದೇವರ ಚಿತ್ತ ಮನುಷ್ಯನ ಆಯುಷ್ಯ ಹೆಚ್ಚಾದ 70 ಹೆಚ್ಚಾದ 80 ವರ್ಷ ಆಗಿಲ್ಲ. 70-80 ವರ್ಷ ಆದರೂ ನೀನು ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಜೀವಿಸಲು ಕರೀಬೇಕು. ಇನ್ನು ವಯಸ್ಸು 70-80, ಬಲ ಹೆಚ್ಚಾದ್ರೆ 80, ಇಲ್ಲ ಅಂದ್ರೆ 75 ಅಷ್ಟೊಳಗೆ ಸತ್ತೋದ್ರೆ ಏನು ಪ್ರಯೋಜನ? ನೀನು ಪ್ರಾಣ ನಷ್ಟಪಡಿಸ್ಕೊಂಡು ಏನು ಪ್ರಯೋಜನ? ದೇವರ ಬಗ್ಗೆ ಸ್ಪಷ್ಟಪಡಿಸ್ತಾರೆ. ಮನುಷ್ಯನ ಆಯುಷ್ಯ 70 ಹೆಚ್ಚಾದ 80 ವರ್ಷ. ಆಗ ಹಾಗೆ ಹೇಳುವಾಗ ಆದಾಯ 900 ವರ್ಷ, 800 ವರ್ಷಗಳು, 700 ವರ್ಷಗಳು, 500 ವರ್ಷಗಳು ಹೀಗೆ. ಆಮೇಲೆ ಬರ್ತಾ 365 ವರ್ಷ ಕಾಲವರೆಗಿನ 365 ವರ್ಷ ಕಾಲದ ಬದುಕಿಗಳಿಗೆ ದೇವರಲ್ಲಿ ಅನನ್ಯವಾಗಿ ಜೀವಿಸ್ತಾ ಇದ್ದ, ಕುಟುಂಬವಾಗಿ ಅನನ್ಯವಾಗಿ ಜೀವಿಸ್ತಾ ಇದ್ದ. ನಂತರ ಆತನ ಮರಣವನ್ನು ಅನುಭವಿಸಿದಾಗೆ ದೇವರ ಸನ್ನಿಧಿಗೆ ಹೊರಟು ಪಕ್ಕನೆ ಬಯಲು ಈಗ ಸಜೀವರಾಗಿ ಮರಣವನ್ನು ಅನುಭವಿಸಿದಾಗೆ ದೇವರ ಸನ್ನಿಧಿಗೆ ಹೋದವರು ಯಾರ ಹೆಸರುಗಳು? ಅನೋಕೊಬ್ಬರು ಮತ್ತೆ ಎಲಿಯ. ನೋಡಿ, ಅವರು ಮರಣವನ್ನು ಅನುಭವಿಸಿದಾಗ ದೇವರ ಸನ್ನಿಧಿಗೆ ಹೋದ್ರು. ದೇವರ ಕರ್ಕೊಂಡ ಮೋಶೆ ಪ್ರಾಣವನ್ನೇ ಲೋಕಯಾತ್ರೆ ಮುಗಿಸ್ತು. ಅದು ಸಮಾಧಿಗೆ ಮೋರೆ ಪರ್ವತದ ಮೇಲೆ ಮಾಡಿದ್ರು. ಸಮಾಧಿ ಮಾಡಿದಾಗ ಸಮಾಧಿ ಅದು ಮಾಯವಾಯಿತು, ಎದ್ದು ಹೋದ. ಆದರೆ ಮೋಶೆ ಸಮಾಧಿ ಎದ್ದು ಬಂದಾಗ ವಿಶ್ವಾಸ ಎಲ್ಲರಿಗೂ ಸಾದೃಶ್ಯವಾಗಿದ್ದಾನೆ. ಆದರೆ ಮೋಶೆ ಎಲ್ಲರಿಗೂ ಸಾದೃಶ್ಯವಾಗಿದ್ದಾನೆ. ಸಮಾಧಿಯಲ್ಲಿರುವಂಥವರು ಆತನ ಧ್ವನಿಯನ್ನು ಕೇಳಿ ಮೊದಲು ಎದ್ದು ಬರುವರು ಎಂಬುದಾಗಿ ವಾಕ್ಯ ಸ್ಪಷ್ಟಪಡುತ್ತದೆ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 28ನೇ ವರ್ಷದಲ್ಲಿದೆ. ಆಮೇಲೆ ದರ್ಶನ ಬರೆದ ಪತ್ರಿಕೆ ಅಲ್ಲಿ 1ನೇ ಅಧ್ಯಾಯದೊಳಗೆ ಅಲ್ಲಿ ಹೇಳಲ್ಪಟ್ಟಿದೆ. ಆಗ ಪ್ರಧಾನ ದೂತನಿಗೆ ಬರುವಾಗ ಮಧ್ಯಾಕಾಶ ಬಂದಾಗ ಆ ಧ್ವನಿಯನ್ನು ಕೇಳಿ ಸಮಾಧಿಯಲ್ಲಿರುವಂಥವರು ಎದ್ದು ಬರ್ತಾರ. ಜೀವನದಲ್ಲಿರುವಂಥವರು ಈ ಲೋಕ ಆದ ಜೊತೆಗೆ ಪಕ್ಕನೆ ವೈರ್ಪಡ್ತಾರೆ ಎಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಅದು ಜೀವಾಗಿ ನಾವು ಒಂದೇ ಸಜೀವರಾಗಿದ್ರೆ ಕರ್ತರು ಬಂದಾಗ ನಾವು ಅದ್ರ ಜೊತೆಗೆ ಹೋಗ್ತೇವೆ. ಮರಣವು ಸಹಜವಾಗಿದೆ. ಯಾವಾಗಾದ್ರೂ ಮರಣ ಬರ್ಬೋದು, ಮರಣಕ್ಕೆ ಭಯಪಡುವಂತ ಅವಶ್ಯ ಇಲ್ಲ. ಆದರೆ ನಮ್ಮ ವಿಶ್ವಾಸ ನಾವು ಕಾಪಾಡಿಕೊಳ್ಳಬೇಕು. ನಾವು ದೇವರಿಗೆ ಭಕ್ತಿಯಿಂದ ವಿಶ್ವಾಸ ನಾವು ಜೀವಿಸಲು ಕಲಿಯಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಜೀವಿಸಬೇಕು. ನಾವು ದೇವರ ಸನ್ನಿಧಿ ಯಾವತ್ತೂ ನಾವು ಕಳೆದುಕೊಳ್ಳಬಾರದು. ನಮ್ಮ ಇಷ್ಟಾನುಸಾರವಾಗಿ ಆರಾಧನೆಯಲ್ಲಿ ಪ್ರಾರ್ಥನೆ ಕೂಡ ಸೇರಿಬಿಟ್ಟು ನಾವು ತೆಗೆದುಹಾಕಬೇಕು. ನಾವು ಪ್ರಾಕೃತವಾಗಿ ಮೊದಲನೇ ಸ್ಥಾನ ದೇವರ ಸನ್ನಿಧಿಗೆ ಸೇರುವುದು ಕಲ್ತ್ಕೊಂಡಾಗ ನೋಡಪ್ಪ ಆತ್ಮೀಯ ಹೇಗಿದ್ದಾನ
ಹುಡುಗಿ ಹೇಗಿದ್ದಾಳ ಆತ್ಮೀಯವಾಗಿ, ಹುಡುಗ ಹೇಗಿದ್ದಂತ ಕೆಟ್ಟ ಅಷ್ಟೇ ಮತ್ತೆ ಎದುರುಗಡೆ ಕೊಡೋರು. ಅವ್ರ ಆಸ್ತಿ ಈಗ, ಮನೆ ಈಗ, ಸಂಪತ್ತಿನ ಯಾರು ಕೇಳಲ್ಲ. ಮೊದಲು ಒಂದು ಹುಡುಗಿಯನ್ನು ನಿಮ್ಮ ಮನೆಗೆ ಕೊಡ್ಬೇಕಾದ್ರೆ ಆ ಕುಟುಂಬ ಆತ್ಮೀಯ ಹೇಗಿದೆ ಅಂತೆ ನೋಡುವಾಗ ಒಬ್ಬ ಸೇವಕರು ಬಂದು ವಾಕ್ಯ ಹೇಳಿಲ್ಲ, ಒಳ್ಳೆ ಉತ್ತಮದ ವಾಕ್ಯವನ್ನು ಕೊಟ್ಟು ಅವರು ಒಬ್ಬಳೇ ಮಗಳು MBA ಮಾಡಿ PhD ಮಾಡಿಕೊಂಡು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾಳೆ. ಹಾಗೆ ಸುಮಾರು 1 ಲಕ್ಷ ರೂಪಾಯಿ ಸಂಬಳ, ಒಬ್ಬಳೇ ಮಗಳು. ನಮ್ಮ ಮಗನಿಗೆ ಸುಧಾರಿಸಿ ಕೊಡಬೇಕೆಂಬುದಾಗಿ ಬಹಳ ಇಷ್ಟಪಟ್ಟು ಅವ್ರು ಬಂದಿದ್ದಾರಪ್ಪ. ಆದರೆ ಅವರು ಹೋದ ನಂತರ ನಮ್ಮ ಹುಡುಗರಿಗೆ ತೋರಿಸಿದಾಗ ನೋಡಿ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂತಾಗ, ಇಲ್ಲ ಇನ್ನೂ ಸಮಯ ಇದೆ, ಇನ್ನು ಮುಂದೆ ಒಳ್ಳೆ ಸಂಬಂಧ ಸಿಗ್ಬೋದು, ಒಳ್ಳೆ ಹುಡುಗಿ ಸಿಗ್ಬೋದು, ಇವಾಗ ಆಸೆ ದುರಾಸೆ ಅಲ್ವಲ್ಲ. ಪಾಪ ಅವರೆಲ್ಲ ಕೇಳಿದಾಗ ನೋಡಿ ಚೆನ್ನಾಗಿದೆ, ನಮ್ಮ ಮಗ ರಿಜೆಕ್ಟ್ ಮಾಡ್ತಾರೆ. ಹುಡುಗಿ ಚೆನ್ನಾಗಿದ್ದಾಳ, ಒಳ್ಳೆ ಕಲರ್ಫುಲ್ ಇದ್ದಾಳ, ಗಿಡ್ಡಿ ಗಿಡ್ಡೆಗಳ ಅದು 5.2 ಅಷ್ಟೇ ಇದ್ದಾಳೆ. ನನಗೆ ಬೇಡ, ನಾನು 5.9 ಇದ್ದೀನಿ ಅಂದ್ರೆ ಆ 5.9 ಹುಡುಗಿಬೇಕು. ನನಗೆ ಎಲ್ಲಿ ಸಿಗ್ತಾಳಪ್ಪ? ಅದು ಬಹಳ ಕಷ್ಟನೇ. ನಿಮ್ಮ ಇಷ್ಟಾನುಸಾರವಾಗಿ ಸಿಗಬೇಕು, ಹುಡುಗಿ ಸಿಗೋದು ಬಹಳ ಕಷ್ಟನೇ. ಹೀಗೆ ಅವ್ರು ಇಷ್ಟದಲ್ಲಿ ನಾವು ಸ್ಟೇಟ್ ಅವ್ರಿಗೆ ಅಲ್ಲಿಗೆ ಸ್ಟಾಪ್ ಮಾಡಿಸ್ತೀವಿ. ಪಾಪ ಅವ್ರು ಆಸೆ ಪಡೋದು ಬೇಡ ಅಂತೇಳಿ ಅವರೇ ಅಂದರೆ ಸಭೆಗೆ ಒಳ್ಳೆಯ ಸೇವಕರಿದ್ದಾನ, ಹುಡುಗರಿಗೆ ಸಭೆಗೆ ಅನುವಾಗಿದ್ದಾನ, ಆಮೇಲೆ ನಾಯರಿದ್ದಾನ, ಅನುಕೂಲ ಆಗ್ತಕ್ಕಂಥ ಪಾಪ ಅವ್ರು ಭಾಳ ಇಷ್ಟಪಡೋದು. ಈಗ ನೋಡ್ತೀಯೇ, ದೇವರು ಒಂದು ಹೆಣ್ಣಿಗೆ ಗಂಡಿಗೆ ನಿರ್ಮಿಸ್ತಾರೆ, ಮತ್ತು ದೇವರು ಸಿದ್ಧ ಇರ್ತಾವ. ನಾವು ಅದನ್ನು ತೆಗೆದುಹಾಕಿದ್ರೆ ದೂರ ಮಾಡಿದಾಗ ಬಹಳ ಕಷ್ಟ ಸಿಗೋದು. ವಯಸ್ಸು ದಾಟಿ ಹೋಗ್ತಕ್ಕಂದ್ರೆ ಬಹಳ ಕಷ್ಟನೇ. ಈಗಿನ ವಾಕ್ಯ ಸ್ಪಷ್ಟ ಮಾಡ್ತಿಲ್ಲ ನೋಡಿ ಈ ವಾಕ್ಯ ನೋಡ್ಬಾರ್ದಿಲ್ಲಿ. ಇಲ್ಲಿ ದಾವೀದನು ದೇವರ ಸನ್ನಿಧಿಯಲ್ಲಿ ಆ ಕುಟುಂಬ ಏನಾಗಿದೆ? ಸ್ಥಿರವಾಗಿಲ್ಲ. ಆದ ಕುಟುಂಬ ಸ್ಥಿರವಾಗಿದೆ. ಇಸ್ರಾಯೇಲ್ ದೇವರು ಎಂಬ ನಾಮಧೇಯಗಳಿಗೆ ಸದಾಕಾಲ ಮಹಿಮೆ ಉಂಟಾಗಲಿ. ನಿನ್ನ ಸೇವಕರಾದ ದಾವೀದನ ಮನೆ ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ. ನೋಡಿ, ದೇವರ ಸನ್ನಿಧಿಯಲ್ಲಿ ನಮ್ಮ ಕುಟುಂಬಗಳು ಸ್ಥಿರವಾಗಿರಬೇಕು, ಗಟ್ಟಿಯಾಗಿರಬೇಕು. ಮಂದಿರವನ್ನು ಸಭೆಯನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಅಗ್ರಾಡಬಾರ್ದು. ಸಹಜವಾಗಿ ಒಂದು ಮಾತುಗಳು ಇಷ್ಟು ಮಾತಾಡ್ತಾರೆ, ಅದಕ್ಕೆ ನಾವು ಯಾವತ್ತೂ ತಲೆ ಕೆಡಿಸಬಾರ್ದು. ಯಾರಾದ್ರೂ ಸೇವಕರು ಸಭಾ ನಡೆಸುವವರಿಗೆ ಒಳ್ಳೆಯ ಹೇಳ್ತಾರೆ ಮಾತು, ಅದನ್ನು ತಿಳಿದುಕೊಳ್ಳಬೇಕು, ಹೌದಾ? ಅಥವಾ ಕಲಿಬೇಕು. ಅಕಸ್ಮಾತ್ವಾಗಿ ಬೇರೆ ಯಾರು ಬಂದಾಗ ಅಥವಾ ಸಭೆಯನ್ನು ಹೊರಗಡೆ ಹೋದಾಗ ನೀನು ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡ್ತಾರ, ನೀನು ವಾಕ್ಯ ಓದೋದನ್ನು ಅಭ್ಯಾಸ ಮಾಡ್ತಾರ, ನೀನು ವಾಕ್ಯ ಹೇಳೋದನ್ನು ಅಭ್ಯಾಸ ಮಾಡ್ತಿರ್ತಾರೆ. ಯಾವ ಸಭೆಯಲ್ಲಿ ಬಂದಾಗ ಬೇರೆ ಕ್ರಿಸ್ತ ಸಭೆಯಲ್ಲಿ ಬಂದಾಗ ಈಗ ಸಭೆ ಅಷ್ಟೇ ಬರೀ ಮಾತುಕತೆ ಅಷ್ಟೇ ಜನ ಇವ್ರು ಅಷ್ಟೇ ಅಂದಾಗ ಸಭೆ ಎಷ್ಟು ಕೆಟ್ಟು, ಹೌದಾ? ಸಭೆ ಎಷ್ಟು ಕೆಟ್ಟದ್ದು. ಸಭೆ ಎಷ್ಟು ಕೆಟ್ಟದ ಕಾರಣ ಯಾರು? ನಾವೇ. ಸಭಾ ನಾಯಕರಲ್ಲ, ದೇವರಲ್ಲ, ಮಂದಿರಲ್ಲ. ಹೀಗೆ ನಾವು ಕಲಿಯಬೇಕು. ಬೆಸ್ಟ್ ಪ್ರಾರ್ಥನೆಯಲ್ಲಿ ಅನುಭವ ಆಗಬೇಕು, ವಾಕ್ಯದಲ್ಲಿ ಅನುಭವ ಇರಬೇಕು, ಹಾಡು ನಾಡು ಕಲಿಯಬೇಕು. ಹಾಡು ನಾಡ್ತಾನೆ ಈ ಲೋಕ ಆಗ್ಬೇಕು. ಹೀಗೆ ಅನೇಕ ವಿಧದಲ್ಲಿ ನಾವು ದೇವರನ್ನು ಘನಪಡಿಸಬೇಕು. ಇದರೊಳಗಾಗ ದೇವರ ಸೇವಕ ಕುಟುಂಬ ಏನಾಗ್ತಕ್ಕಂಥ ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದೆ ಎಂಬುದಾಗಿ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಮತ್ತು 29 ವಚನ ನೋಡಿ, ನಿನ್ನ ವಾಕ್ಯವು ಸತ್ಯವಾದದ್ದು. ಹೌದಪ್ಪ, ನಿನ್ನ ವಾಕ್ಯವು ಸತ್ಯವಾದದ್ದು. ಆದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ, ಯೆಹೋವನೇ, ವಾಗ್ದಾನ ಮಾಡಿದವ ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯದಲ್ಲಿ. ದೇವರ ಸನ್ನಿಧಿಯಲ್ಲಿ ಸೇರಿರುವಂತಹ ವಿಶ್ವಾಸಗಳ ನೀವು ನಮಗೆ ದೇವರ ಆಶೀರ್ವಾದ, ದೇವರ ಸೌಭಾಗ್ಯ ನಮಗೆ ಸಿಗುತ್ತಮ್ಮ. ಇವು ಇಲ್ಲಿ ಪ್ರಪಂಚದಲ್ಲಿ ಸಿಗೋದಿಲ್ಲ, ಪ್ರಪಂಚದಲ್ಲಿ ನಮಗೆ ಸಿಗೋದಿಲ್ಲವಲ್ಲ. ಆದರೆ ದೇವರ ಮಂದಿರ ಇರುತ್ತೆ, ದೇವರ ಮಂದಿರ ಅಂತೆ ಆರಾಧನೆ ಇದೆ, ರೊಟ್ಟಿ ರಸ ಇದೆ, ಹೌದಾ? ಪ್ರಾರ್ಥನೆ ಇದೆ, ದೇವರ ವಾಕ್ಯ ಇದೆ, ಇದು ಸಮಾಧಾನ ಇದೆ, ಸಂತೋಷ ಇದೆ, ಸಾಹಸ ಇದೆ. ಇದು ಪ್ರಪಂಚ ಎಲ್ಲಿ ಸಿಗೋದಿಲ್ಲ. ಹೀಗೆ ದೇವರ ಸನ್ನಿಧಿಯಲ್ಲಿ ನಿತ್ಯವೂ ಸ್ಥಿರವಾಗಿದ್ದ ಹಾಗೆ ನಮ್ಮ ಕುಟುಂಬಗಳು ಕೇವಲ ದಾವೀದ ಕುಟುಂಬ ಮಾತ್ರವಲ್ಲ, ಕೇವಲ ಇಸ್ರಾಯೇಲ್ ಕುಟುಂಬ ಮಾತ್ರವಲ್ಲ, ಅಥವಾ ಕೇವಲ ಇಸ್ರಾಯೇಲ್ ಕುಲವಂತ ಕುಟುಂಬ ಅಲ್ಲ. ಪ್ರಿಯ ಸಹೋದರ ಸಹೋದರರೇ, ಈ ವಾಕ್ಯವು ನಮಗೋಸ್ಕರ ದೇವರು ಅದನ್ನು ಬಳಸಿದ್ದಾನೆ.
ನೀನು ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿರಬೇಕು. ನೀನು ದೇವರ ಮಂದಿರದಲ್ಲಿ ಸಾಕ್ಷಿಯಾಗಿರಬೇಕು. ನಿನ್ನ ದೇವರ ಮಂದಿರದಲ್ಲಿ ವಾಕ್ಯಗಳು ಅಭಿವೃದ್ಧಿ ಆಗಿರಬೇಕು. ನಿನ್ನ ಕಣ್ಣು ಇನ್ನೊಬ್ಬರು ಭಯ ಪಡಬೇಕು. ಆ ರೀತಿಯಾಗಿ ಆತ್ಮ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ನೀವು ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕೆಂಬುದಾಗಿ ದೇವರ ಸ್ಪಷ್ಟಪಡಿಸ್ತಾ ಇದೆ. ಆದರೆ ನಿನ್ನ ಕುಟುಂಬ ದೇವರ ಸನ್ನಿಧಿಯಲ್ಲಿ ಏನಾಗಿರಬೇಕು? ಸ್ಥಿರವಾಗಿರಬೇಕು. ದೇವ ಮಕ್ಕಳು ಮೊಮ್ಮಕ್ಕಳು ಎಲ್ಲರೊಳಗೆ ದೇವರ ಸನ್ನಿಧಿಯಲ್ಲಿ ಕ್ರಮಬದ್ಧವಾಗಿ ಸೇರಿ ಬಂದು ಕಲಿಬೇಕು. ನಮ್ಮ ಇಷ್ಟಾನುಸಾರವಾಗಿ ಬರುವುದಾದರೆ ದೇವರಿಗೆ ಲೆಕ್ಕ ಇರೋದು. ಹೌದಾ? ದೇವ ಲೆಕ್ಕ ಇರೋದು. ಹೀಗೆ ಒಬ್ಬ ನೋಡಿ ಅಂದ್ರೆ ಒಬ್ಬ ಕ್ಲಾಸ್ ಟೀಚರ್ ಸ್ಕೂಲ್ ಟೀಚರ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರ? ಯಾರು ಬರ್ತಾರ ಅಂತೇಳಿ ಯಾರು ಬರ್ತಾರೆ ಅಂತ ಅವ್ರು ಅಟೆಂಡೆನ್ಸ್ ಸಿಗ್ತಿರ್ತಾರೆ. ಅಟೆಂಡೆನ್ಸ್ ಹೌದಾ? ಅಟೆಂಡೆನ್ಸ್ ಇರ್ತಾರೆ. ಅವಾಗೇನಬೇಕು? ಅಟೆಂಡೆನ್ಸ್ ಇದ್ದಾಗ ಪಾಲ್ ಬಗ್ಗೆರಪ್ಪ ಅಂತಾರೆ. ನಾವೇನ್ಬೇಕು? ಎದ್ದು ಬಂದು ನಮಸ್ತೆ ಸಾರ್ ಕೇಳ್ಬೇಕು ಸ್ಕೂಲಾಗ. ಎದ್ದು ಭಕ್ತಿಯಿಂದ ಎಸ್ ಸರ್ ನಮಗಿಲ್ಲ ನಮಸ್ತೆ ಸಾರ್ ಅನ್ಬೇಕು. ಅವಾಗ ಎಲ್ಲರಾಗೆ ಕೆಳಗೆ ಕೂತಿರ್ತೀವಿ, ಕೆಳಗಡೆ ಎದ್ದು ನಮಸ್ಕಾರ ಮಾಡ್ಬೇಕು. ಅವಾಗ ಅಟೆಂಡೆನ್ಸ್ ಆಗ್ತಾರೆ. ಅವಾಗ ಲೆಕ್ಕ ಇರ್ತಾವ. ಅವಾಗ ಲೆಕ್ಕ ಇರ್ತಾವ. ಅವಾಗ SLC ವರೆಗೆ ಒಬ್ಬ ಟೀಚರ್ ನಮ್ಮ ಬಗ್ಗೆ ಎಷ್ಟೋ ಕಾಳಜಿ ಇರ್ತೀವಿ. ಯಾರು ಬಂದರೋ ಯಾರು ಬಂದರೋ ಯಾರು ಬಂದರೋ ಯಾರು ಬರ್ತೀವಿ. ಹಾಗೆ ದೇವರೊಳಗೆ ನಮ್ಮನ್ನು ನೋಡ್ತಾ ಇರ್ತಾರ. ದೇವರ ಮಂದಿರದಲ್ಲಿ ಈ ಮಾನವ ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಏನಾಯ್ತು ದೇವರು ಚಿಂತೆ ಮಾಡ್ತಿರ್ತಾರ. ಆಮೇಲೆ ಸಭಾ ನಾಯಕರು ಸೇವಕರು ಅದೇ ಚಿಂತೆ ಇರುತ್ತೆ. ಯಾಕೆ ಬರಲಿಲ್ಲ, ಯಾಕೆ ಬಂದಿಲ್ಲ ಅಂತೇಳಿ ಅದನ್ನೇ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ. ಅದೇ ದರ್ಶನ ಇದ್ರೆ ಒಂದು ವಾರ ಬಂದು ಮತ್ತೆ ಬಂದ್ರೆ ಇವ್ರ ಕುಟುಂಬ ಅವರು ಅಷ್ಟೇ ಬಿಡಪ್ಪ, ಯಾರು ಸ್ಥಿರವಾಗಿ ಸಭೆಯಲ್ಲಿ ಇರೋದಿಲ್ಲ ಅಂತ ಆ ಮೈಂಡ್ ಏನಾದರೂ ಅವ್ರಿಗೆ ನಾಯಕರಿಗೆ ಸಭೆ ನಾಯಕರಿಂದ ಬಂದ್ರೆ ಸ್ವಲ್ಪ ಕುಟುಂಬಗಳು ಸ್ವಲ್ಪ ಜಾಸ್ತಿ ಅವ್ರ ಕುಟುಂಬ ಜಾಸ್ತಿ ಹಚ್ಕೊಳ್ಳೋದು. ಹೀಗೆ ಅದು ನೋಡಿ ನಾವು ಕಾಲೇಜಿಗೆ ಹೋದಾಗ ಅದೇನ್ ಮಾಡ್ತಾರಪ್ಪ ಅಂದ್ರೆ ಒಂದ್ಸಲ ಪ್ರಾರಂಭ ಮಾಡಿ ರಿಪೀಟ್ ಮಾಡೋದಿಲ್ಲ. ಅದನ್ನ ಕೇಳ್ತಾ ಇರ್ಬೇಕು. ಒಂದ್ಸರಿ ಕೇಳಿದ್ರೆ ನೀವು ಒಂದ್ಸರಿ ಕೇಳಿದ್ರೆ 10 ಸಾರಿ ಓದೋದಷ್ಟೇ. ಒಂದ್ಸರಿ ಪಾಠ ಓದಕ್ಕೆ 40 ಅಲ್ಲ 10 ಸಲ ಓದ್ಬೇಕು. 10 ಸಲ ಓದಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಕೇಳಿದಾಗ ಅರ್ಥ ಅಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಪಾಸ್ ಆಗುತ್ತೆ, ಇಲ್ಲದಿಲ್ಲ. ನಾವು ಅಷ್ಟೇ ಬೇರೆ ಈ ಲೋಕದಲ್ಲಿ ನಾವು ಚೆನ್ನಾಗಿದ್ದಾಗ ನಿಜವಾಗಿ ದೇವರಲ್ಲಿ ನಾವು ಕಷ್ಟಪಡ್ಬೇಕು. ದೇವರ ಮಂದಿರ ಕೆಲಸ ಮಾಡು, ನಿನ್ನ ಕುಟುಂಬ ಇತ್ತು, ನೀನು ಸೇವೆ ಮಾಡು. ನೀನು ಏನ್ ಕೆಲಸ ಮಾಡಿದ್ರು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಆಗಲ್ಲ ಕುಟುಂಬ ಪೋಷಣೆಗಾಗಿ ಬೇಕಲ್ಲ, ಸೋಮರಿ ಆಗಬಾರ್ದು. ಕಷ್ಟಪಟ್ಟು ದುಡಿಬೇಕು, ದುಡಿದು ಸಂಪಾದನೆ ಮಾಡಬೇಕು. ಸಂಪಾದನೆ ಕುಟುಂಬ ಪೋಷಣೆಗಾಗಿ ಹಣವನ್ನು ಖರ್ಚು ಮಾಡಬೇಕು. ಆಮೇಲೆ ಅದರಲ್ಲಿ ದೇವರ ಭಾಗಿಯಿಂದ ದೇವರಿಗೆ ಬಂದು ಸಮರ್ಪಿಸಬೇಕು. ಆ ಯಾತ್ರೆಯಲ್ಲಿ ನೀವೆಲ್ಲ ಕಷ್ಟ ಬಂತು ಏನು ಬಿಟ್ಟು ಬೇರೆ ರೀತಿಯ ಆ ಕೈಗೆ ನಾವು ನೋಡಬಾರ್ದು. ಹೀಗೆ ವಾಕ್ಯ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ನೋಡಿ, ಕೊಲಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ ಮುಗಿಸ್ತೇನೆ. ಕೊಲಸಿ ಬರೆದ ಪತ್ರಿಕೆ 13ನೇ ವಚನ ಓದಿ. 3:13 ಭಕ್ತರ ಪೌಲು ಕೊಲಸಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ಅಧ್ಯಾಯ 3:13 1:13 ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ನೋಡಿ, ನಮ್ಮನ್ನು ಯಾಕೆ ನಾವು ದೇವರ ಸನ್ನಿಧಿಯಲ್ಲಿ ಇರಬೇಕಂದಾಗ ದೇವರು ನಮ್ಮ ಅಂಧಕಾರ ಶಕ್ತಿಯಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ಆ ಪರಲೋಕದ ದೇವರ ರಾಜ್ಯದಲ್ಲಿ ನಾವು ಇದ್ದೀವಿ. ಅದಕ್ಕಾಗಿ ದೇವರನ್ನು ಆರಾಧಿಸಬೇಕು. ನಿನ್ನ ಪಾಪಗಳಿಗೋಸ್ಕರವಾಗಿ, ನಿನ್ನ ಶಾಪಗಳಿಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವಾಲಯದ ಪರಲೋಕದ ಮೂಲಕಕ್ಕೆ ಬಂದು ನಿನ್ನ ಪಾಪಗಳು, ದೋಷಗಳು, ಅಪರಾಧ ನನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯಲ್ಲಿ ಸತ್ತು ಸಮಾಧಿ ಎದ್ದು ಬಂದು ನಿನ್ನ ರಕ್ಷಿಸಿದ್ದಾನೆ. ನಿನ್ನನ್ನು ಆತನ ಕುಮಾರ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ನೀನು ಲೋಕದ ಕತ್ತಲಾಗಿದ್ದಾಗ, ನೀನು ಕತ್ತು ನಡೆಯುವಾಗ, ಅಂಧಕಾರ ದೊರೆತಿರುವಾಗ ದೇವರನ್ನು ಬಿಡಿಸಿ ನಿನ್ನ ಬೆಳಕಿಗೆ ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರ ಸನ್ನಿಧಿಯಲ್ಲಿ ಸೇವೆಯನ್ನು ಕಲಿಯಬೇಕು ಅಂತ ವಾಕ್ಯವು ಸ್ಪಷ್ಟಪಡಿಸ್ತಾರೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ ನೋಡಿ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 16, 17, 18 ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ
14 ನಿನ್ನನ್ನು ನನ್ನ ಸೇವಕನಾಗಿ ನಿನ್ನನ್ನು ಸ್ವಲ್ಪ 15 ಕರ್ತನೆ 15 ಆಗ ನಾನು ಕರ್ತನೇ ನೀನಾರು ಕರ್ತನೆ ನೀನಾರು ನೀನ್ಯಾರು ಅನ್ನಲು ಕರ್ತನು ನೀನು ನೀನು ಹಿಂಸೆಪಡಿಸುವ ಯೇಸುವೇ ನಾನು ನೀನು ಎದ್ದು ನಿಂತುಕೋ ನಿಂತುಕೋ ನಿನ್ನನ್ನು ನನ್ನ ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಡುತ್ತೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಳ್ಳುವುದನ್ನು ಕುರಿತು ನೀನು ನೀನು ಸಾಕ್ಷಿಯಾಗಿರಬೇಕು. ನೋಡಿ, ಯೇಸು ಕ್ರಿಸ್ತ ಹೇಳುವಂತ ಮಾತು ಇದರೊಳಗೆ ಭಕ್ತರಾದ ಪೌಲನನ್ನು ದೇವರು ಏರ್ಪಡಿಸಿಕೊಳ್ತಾನೆ. ಒಬ್ಬ ಸಾಧನವಾಗಿ ಏರ್ಪಡಿಸಿಕೊಳ್ತಾನೆ ಮಾತು. ದೇವರೇ ನೀನು ಯಾರು ಅಂತ ಕೇಳಿದಾಗ ನೀನು ಹಿಂಸಿಸುವ ದೇವರು ನಾನೇ. ನೀನು ದೇವರನ್ನು ಬಿಟ್ಟು ಎಷ್ಟು ದಿವಸ ನೀನು ಇರ್ತೀಯ? ಸಭೆಯನ್ನು ಮಂದಿರವನ್ನು ಬಿಟ್ಟು ಎಷ್ಟು ದಿವಸ ನೀನು ಜೀವಿಸ್ತಾ ಇದೆಯಾ? ನಿನಗೋಸ್ಕರ ದೇವರು ಪ್ರಾಣವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆತ ಸಮಸ್ತವನ್ನೇ ಬಿಟ್ಟು ಮೂಲಕಕ್ಕೆ ಒಬ್ಬ ಮಾನವ ಧರಿಸಿಕೊಂಡು ದಾಸರನ್ನು ಧರಿಸಿಕೊಂಡು ನನಗೋಸ್ಕರ 30 ವರ್ಷ ಕಾಲ ಲೋಕದಲ್ಲಿ ಜೀವಿಸಿದ್ದಾನೆ. ನಿನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ, ನಿನ್ನನ್ನು ಭಯಂಕರ ನರಕದ ಪಾಪದ ಶಾಪದ ಬಿಡಿಸೋದಕ್ಕೋಸ್ಕರವಾಗಿ ದೇವರು ನಿನಗೋಸ್ಕರವಾಗಿ ಪರಲೋಕದ ಕುಲಕ್ಕೆ ಬಂದ. ಇಲ್ಲಿ ನೋಡುವಾಗ ಈ ಪೌಲ ನೋಡುವಾಗ ನೀನು ಹಿಂಸಿಸುವ ದೇವರು ನಾನೇ, ನೀನು ಹಿಂಸಿಸುವ ಕರ್ತನು ನಾನೇ. ನಾನು ನಿನ್ನನ್ನು ಸಾಧನವಾಗಿ ಏರ್ಪಡಿಸಿಕೊಳ್ಳುತ್ತೇನೆ, ನೀನು ಸೇವಕನಾಗಿ ಏರ್ಪಡಿಸಿಕೊಳ್ಳುತ್ತೇನೆ. ನೋಡುವಾಗ ಹಿಂಸಿಸುವ ಯೇಸು ನಾನೇ ಎಂದು ಎಲ್ಲ ನಾನೇ ಎದ್ದು ನಿಂತಕೋ. ನಿನ್ನನ್ನು ನನ್ನ ಸೇವಕನಾಗಿ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಗೋಸ್ಕರ ನಿನ್ನನ್ನು ಕಾಣಿಸಿಕೊಳ್ತೇನೆ. ನೋಡಿ, ಪೌಲನನ್ನು ದೇವರು ಏರ್ಪಡಿಸಿಕೊಳ್ತಾ ಇದ್ದಾನೆ. ಒಬ್ಬ ಸೇವಕನಾಗಿ ಏರ್ಪಡಿಸಿಕೊಳ್ತಾ ಇದ್ದಾನೆ, ಒಬ್ಬ ಸಾಧನವಾಗಿ ಏರ್ಪಡಿಸಿಕೊಳ್ತಾ ಇದ್ದಾನೆ. ಪ್ರಿಯ ಸಹೋದರರೇ, ದೇವರು ಕರೆಯಲ್ಪಡುವ ಸೇವಕರಾಗಿರ್ಬೇಕು, ದೇವರು ನೇಮಿಸಿರುವಂತಹ ಸೇವಕರಾಗಿರ್ಬೇಕು. ನಮ್ಮ ಇಷ್ಟವಿರುವಾಗ ನಾವು ಸೇವಕರು ಪಾಸ್ಟ್ ಅಂದ್ರೆ ಅದು ನಡೆದ ದೇವರಂತೆ, ಅದು ನಡೆದಿಲ್ಲ. ಅನುಭವ ಇರಬೇಕು, ಭಕ್ತಿ ಇರಬೇಕು, ಭಯ ಇರಬೇಕು ದೇವರ ಬಗ್ಗೆ. ಕುಟುಂಬ ಅನನ್ಯವಾಗಿ ಸೇವರ ಮಂದಿರದಲ್ಲಿ ಜೀವಿಸಬೇಕು. ಕುಟುಂಬವೇ ಸರಿಯಾಗಿದ್ದ ಹೋದರೆ, ನಿನ್ನ ಮನೆ ಕುಟುಂಬದ ಮಕ್ಕಳು ಸರಿಯಾಗಿದ್ದ ಹೋದರೆ ನೀವು ಏನು ಸೇವಕರಾಗಿ ಯಾರಿಗೆ ಮಾತು ಕೇಳ್ತೀಯ? ನಾನು ಸೇವಕ ಮಾಡ್ಕೊಂಡ್ಬಿಟ್ರೆ ನನ್ನ ಮನೆ ಕಟ್ಟ ಅನ್ಕೊಂಡ ನೀ ಶಾಪಗ್ರಸ್ತನ ಆಗ್ತೀಯ, ನೀನು ಪ್ರತಿಫಲ ಹೊಂದುತ್ತೀಯ. ಯಾಕಂದ್ರೆ ಅಷ್ಟು ಬಾಧುಗಳೇ ದೇವರ ತೀರ್ಪಕ್ಕೆ ನೀನು ಗುರಿ ಆಗ್ತದೆ. ಜಾಗೃತಿಯರೇ, ಅದಕ್ಕಾಗಿ ವಾಕ್ಯ ಮಾಡ್ತೀನಿ, ಅನೇಕರು ಬೋಧಕರಾಗಬಾರದೆ. ಹೌದಾ? ದೇವರ ಮಾತು, ಅನೇಕರು ಬೋಧಕರಾಗಬಾರದೆ. ಯಾಕಂದ್ರೆ ನಿಮಗೆ ನ್ಯಾಯ ತೀರ್ಪಿದೆ. ದೇವರು ನಿಮಗೆ ನ್ಯಾಯ ತೀರ್ಪವನ್ನು ನಿಮಗೆ ತಿಳಿಸ್ತಾರ. ನೀವು ಬೋಧಕರಾಗಿದ್ದಾಗ ಬದುಕಾಗದೆ ಹಾಗೇ ಇರುವುದು ಉತ್ತಮ ಎಂಬುದಾಗಿ ಪೌಲ ಹೇಳ್ತಾರೆ. ಬೇರೆ ಬೋಧಕರಾದಾಗ ಒಂದು ಕಟ್ಟನಿಟ್ಟಿರ್ತಾವ, ಒಂದು ನಿಯಮ ಅಂತ ನಿಯಮದಲ್ಲಿ ನಾವು ಇರಬೇಕಷ್ಟೇ. ನಾವು ದೇವರನ್ನೇ ನೋಡಬೇಕು, ಸಭೆಯನ್ನು ಮಂದಿರವನ್ನು ನೋಡಬೇಕು, ದೇವರಿಗೆ ಭಯಪಟ್ಟು ಜೀವಿಸಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ನೋಡಿ, ಪೌಲನನ್ನು ದೇವರಿಗೆ ಏರ್ಪಡಿಸಿಕೊಳ್ಳುತ್ತೆ ಇಲ್ಲ. ಈತನೊಬ್ಬ ಕ್ವಾಲಿಫೈಡ್, ಒಳ್ಳೆ ಅಧಿಕಾರಿ, ಒಬ್ಬ ಚಕ್ರವರ್ತಿ ರೋಮ ಸಾಮ್ರಾಜ್ಯದಲ್ಲಿ ಅರಸನ ಆಜ್ಞೆಯನ್ನು ಪರಿಪಾಲಿಸುವಂತ ವ್ಯಕ್ತಿ ಇದ್ದ. ಧರ್ಮದೇಶಕರನ್ನು ಧರ್ಮಕ್ಕೆ ಅಪಕೃತ್ಯ ಮಾಡುವಂತ ಹಿಡಿದು ಹೊಡೆದು ಅವರನ್ನು ಹಿಂಸಿಸುವುದೇ ಆತನ ಕೆಲಸವಾಗಿತ್ತು. ಹಾಗೆ ಅಂತಹ ವ್ಯಕ್ತಿಯನ್ನು ದೇವರು ಏರ್ಪಡಿಸಿಕೊಂಡು ತನ್ನ ಸಾಧನ ಏರ್ಪಡಿಸಿಕೊಂಡು ಆ ಕರ್ತವ್ಯವನ್ನು ಬೆಳಗ್ಗೆ ನಡೆಸೋದಕ್ಕಾಗಿ ಒಬ್ಬ ಸಾಧನವಾಗಿ ದೇವರು ಏರ್ಪಡಿಸಿಕೊಳ್ತಾ ಇದ್ದಾರೆ. ನೀವು ಅಷ್ಟೇ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಒಂದ್ಸಲ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಿಜವಾಗಿ ನಿಮ್ಮ ದೇವರು ಕರೆಯುತ್ತಾರೆ. ನಿಜವಾಗಿ ದೇವರಲ್ಲಿ ನೀತಿವಂತರಾಗಿದ್ದರೆ, ಪರಿಶುದ್ಧರಾಗಿದ್ದರೆ, ಅದು ನಾವು ಅರ್ಥ ಮಾಡಿಕೊಂಡು ಲೋಕದಲ್ಲಿ ನಾವು ಜೀವಿಸಬೇಕು. ಈ ಲೋಕ ಶಾಸ್ತ್ರವಲ್ಲ. ಈ ಲೋಕ ನಾವು ಬೇಗನೆ ಮುಗಿಸ್ಬೇಕು. ಈ ಲೋಕ ದೇವರ ಕರೆಯೊಳಗಾಗಿ ನಾವು ಜಾಗೃತಿ ಮಾಡಬೇಕು. ನಮ್ಮ ಹೃದಯ ಕೆಟ್ಟ ಹೃದಯ ತಿಳಿದಾಕ್ಬೇಕು, ಕೆಟ್ಟ ಮನಸ್ಸು ಕೆಟ್ಟ ತಿಳಿದಾಕ್ಬೇಕು. ನಾವು ಪರಿಶುದ್ಧಾತ್ಮರಾಗಿ ಪರಿಶುದ್ಧರಾಗಿ ಲೋಕ ಜೀವಿಸಿದಾಗ ದೇವರು ನಮ್ಮ ಸಂಗತಿತರ. ಈ ಲೋಕದಲ್ಲಿ ಅನೇಕರು ಹಿರಿಯರು ಲೋಕ ಯಾಕೆ ಮುಗಿಸ್ತಾರಲ್ಲ, ಅವ್ರು ದೇವರಾದ ಇದ್ದಾರೆ. ನಾವು ನೋಡ್ಬೇಕಲ್ಲ,
ಆ ಒಂದು ಗುರಿ ಇರಬೇಕು. ಅವರ ಎದುರಾಗ ಪರಲೋಕದಲ್ಲಿ ಅಂದ್ಕೊಂಡಾಗ ಆ ಮಾತು ನಮ್ಮ ಬಾಯಲ್ಲಿ ಬರಬಾರ್ದು. ನಿಜವಾಗಿ ಅವ್ರು ದೇವರಿದ್ದಾರೆ ಮಾತು, ದೇವರಲ್ಲಿ ನಿವಾಸ ಮಾಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಮಾತು. ಪ್ರಿಯ ಸಹೋದರ ಸಹೋದರಿ, ಜಾಗೃತವಾಗಿ ಈ ಲೋಕದಲ್ಲಿ ನಾವು ಇರಬೇಕೆಂಬುದಾಗಿ ಮಾತ್ರ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವಾಗ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ನಮ್ಮ ಜೀವಮಾನದಲ್ಲೂ ದಾಸತ್ವದೊಳಗಿಂದ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಬೇರೆ ನಮಗೆ ಮರಣದ ಭಯ ಇಲ್ಲ. ನಮ್ಮ ದೇವರು ಆತನು ರಕ್ತ ಮಾಂಸದ ಮಕ್ಕಳು ರಕ್ತ ಮಾಂಸಧಾರಿಯಾಗುವಂತೆ ಆತ ನಮಗೋಸ್ಕರವಾಗಿ ರಕ್ತ ಮಾಂಸಧಾರಿಯಾದನು. ಹೌದಾ? ಮಕ್ಕಳು ರಕ್ತ ಮಾಂಸಧಾರಿಗಳು. ಹೌದಾ? ಮಗು ಹುಟ್ಟುವಾಗ ಆ ತಾಯಿ ಹುಟ್ಟುವಾಗ ಆತ ರಕ್ತವನ್ನು ಮಾಂಸಧಾರಿಗೆ ಬರ್ತಾರೆ. ನೋಡಿದ ಮಗು ಹುಟ್ಟಿದಾಗ ರಕ್ತದಂತೆಯೇ ಆತ ಹುಟ್ಟುತ್ತಾರೆ. ಹೊರಗಡೆ ಬಂದಾಗ ಆ ಒಂದು ಕರಳನ್ನು ಶರೀರ ಕಟ್ ಮಾಡ್ತಾರೆ, ತಾಯಿ ಗರ್ಭದಲ್ಲಿ ಬೇರೆ ಮಾಡ್ತಾರೆ. ಆದರೆ ಅದೇ ರೀತಿಯಾಗಿ ನಮ್ಮ ಕರ್ತಾದ ಯೇಸು ಕ್ರಿಸ್ತನು ನಿನ್ನ ಪಾಪಕ್ಕೋಸ್ಕರವಾಗಿ ಆತ ರಕ್ತ ದಾರಿಯಾಗಿದ್ದಾನೆ. ದಾರಿಯಾಗಿ ಆ ಭಯಂಕರ ಮರಣದಲ್ಲಿ ನಿನ್ನನ್ನು ಕಾಪಾಡಿದ್ದಾನೆ. ನಮಗೆ ಮರಣದ ದಶೆಯೇ ಇಲ್ಲ, ಮರಣದ ಭಯವು ನಮಗಿಲ್ಲ. ಅದಕ್ಕಾಗಿ ಪೌಲರು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 1ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನಿರುವವರಿಗೆ ಯಾವ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ನಮ್ಗೆ ಯಾವ ಅಪರಾಧ ಇಲ್ಲ. ನಾವು ದೇವರು ನಂಬಿದವರಲ್ಲ, ನಮಗೆ ಯಾವ ಪಾಪ ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಪಾಪದಿಂದ ಅಪರಾಧ ನಾವು ಹೇಳುವಂತ ಮಾತು. ಹೀಗಾಗಿ ನೋಡಿದಾಗ ಒಬ್ಬ ಐಶ್ವರ್ಯವಂತರು ನಾವು ಜ್ಞಾಪಕ ಲೂಕಾಸ್ ಸುವಾರ್ತೆ ನೋಡಿ. ಲೂಕಾಸ್ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ ಓದಿಕೊಳ್ಳೋಣ. ಲೂಕಾಸ್ ಸುವಾರ್ತೆ 16:23. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ ತಂದೆ ಅಬ್ರಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು. ಅವನು ತನ್ನ ತುದಿಯ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ನೋಡಿ ವಾಕ್ಯ ಅಲ್ಲಿ ಐಶ್ವರ್ಯನು ಲೋಕದ ಸತ್ತು ಹೋದ, ದರಿದ್ರನು ಲೋಕದ ಸತ್ತು ಹೋದ. ದರಿದ್ರ ಲಾಜರನು ದೇವರ ಬಳಿಗೆ ಅಬ್ರಾಮನು ಎದೆ ಮೇಲೆ ಇದ್ದಾನ, ಅಬ್ರಾಮನು ಎದೆ ಮೇಲೆ ಎತ್ತಿಕೊಂಡಿದ್ದಾನ. ಆಗ ಐಶ್ವರ್ಯವಂತ ಪಾತಾಳದಲ್ಲಿ ಆತ ಕಷ್ಟಪಡ್ತಾ ಇದ್ದಾನ. ಬೆಂಕಿ ಗಂಧಕ ಬೆಂಕಿಗೆ ನರಳಾಡ್ತಾ ಇದ್ದಾನ. ಐಶ್ವರ್ಯವಂತ ಅಯ್ಯ, ನೀವು ಭೂಲೋಕದಲ್ಲಿ ಎಲ್ಲ ಮಾಡ್ಬಿಟ್ಟಿರಿ, ಎವ್ರಿಥಿಂಗ್ ಲಾಸ್ಟ್, ಎಲ್ಲ ಅನುಭವಿಸಿದ್ಯಾ. ನೀನು ಏನು ಕೊಡ್ತೀಯ? ನೀನು ನನಗೋಸ್ಕರ ಏನು ತ್ಯಾಗ ಮಾಡಿ ಬಂದಿ? ನೀನು ಹೇಳು. ನೀನು ಸುಖ ಸಂಪತ್ತು ಎಲ್ಲವನ್ನ ಅನುಭವಿಸ್ಬಿಟ್ಟಿಯಲ್ಲ, ಅದಕ್ಕಾಗಿ ಪಾತ. ನೋಡಿ, ಹಣವಂತರು ದೇವರನ್ನು ಆರಾಧಿಸೋದು ಬಹಳ ಕಷ್ಟ ಇದೆ. ಹಣ ಇದ್ದಾಗ, ದುಡ್ಡಿದ್ದಾಗ ದೇವರ ಸನ್ನಿಧಿಗೆ ಸೇರೋದು ಕಷ್ಟ. ಯಾಕಂದಾಗ ನಮಗೆ ಒಳ್ಳೆ ಶಾಸ್ತಿ ಅಂತಸ್ತಿದ್ದಲ್ಲ, ನಮ್ಗೆ ಏನಾದ್ರೆ ಡಾಕ್ಟರ್ ಹೋಗ್ತೀವಿ, ಎಷ್ಟೋ ದುಡ್ಡು ಖರ್ಚು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ತಾಗಿ ಆ ಒಂದು ಅಹಂಕಾರ ನಿಲ್ತಾರೆ ನಮ್ಮ ಹಣವಂತರು. ಬೇರೆ ದೇವರು ಆತ ನಮಗೋಸ್ಕರವಾಗಿ, ಆತ ಶ್ರೀಮಂತನು ಹಣವಂತನು ಐಶ್ವರ್ಯವಂತನಾಗಿರುವವರಿಗೆ ನಮಗೋಸ್ಕರವಾಗಿ ಬಡವನಾದನು. ಕೊರಿಂಥೀಯರ ಪತ್ರಿಕೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ ಶ್ರೀಮಂತ ಲೋಕ ಯಾರಿಲ್ಲ, ಭೂಲೋಕದಲ್ಲಿ ಪರಲೋಕದಲ್ಲಿ ಯಾರು ಇಲ್ಲ ಅಂತ ಶ್ರೀಮಂತರು ಐಶ್ವರ್ಯವಂತ ದೇವರು ನಿನಗೋಸ್ಕರವಾಗಿ ಈ ಲೋಕಕ್ಕೆ ಬಂದರ. ಬೇರೆ ದೇವರ ಕೊಟ್ಟ ಆಸ್ತಿ ಅಂತಸ್ತು ಏನಿದೆ ಅದನ್ನು ನಾವು
ಅದನ್ನ ಮೇಲೆ ಇಟ್ಕೊಂಡು ನಾವು ದೇವರಿಗೆ ಸಾಕ್ಷಿಯಾಗಬೇಕು. ಹಣ ಬಂದಾಗ, ಆಸ್ತಿ ಬಂದಾಗ, ಸಂಪತ್ತು ಬಂದಾಗ ನಾವು ಗರ್ವಹಂಕಾರಿಗೆ ದುರಂಕರಾಗಿರಬಾರದು. ಯಾರ ಆಸ್ತಿ ಅಂತಸ್ತಿನ ದೇವರ ನಡೆಸೋದಿಲ್ಲ, ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ಆದ್ರೆ ಇಲ್ಲಿ ಹೋಗುವಾಗ ಐಶ್ವರ್ಯ ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದ. ಪಾತಾಳದಲ್ಲಿ ಎಷ್ಟೋ ಕಷ್ಟಪಡ್ತಿದ್ದಾನ. ಅಯ್ಯ ಬ್ರಾಹ್ಮಣೇ, ನಾನಾದ್ರಲ್ಲಿ ಕಷ್ಟಪಡ್ತಾ ಇದ್ದೀನಿ, ಒಂದು ಸಾರಿ ಲಾಜರನ್ನು ಕಳಿಸು. ಅದು ತುದಿ ಬೆಳೆದ ನೀರು ಅಡ್ಡಿಯ ಕಾಲಿಗೆ ಮೇಲೆ ಹಾಕ ಅಂತ ಕೇಳ್ತಾನೆ. ಹೇಳ್ತಾನಪ್ಪ, ಅಬ್ರಾಹ್ಮನು ಹೇಳುವಾಗ ಅದು ನರಕ, ನೀನು ಅಲ್ಲೇ ಇರ್ಬೇಕು. ಇದು ಪರಲೋಕ, ಲಾಜರ್ ಇದ್ದಾನ, ನೀ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಯ್ಯ ಒಂದ್ಸಲಾದ್ರು, ಇಲ್ಲಾಂದ್ರೆ ನನ್ನ ಕುಟುಂಬ ಇದೆ, ನನ್ನ ಹೆಂಡತಿ ಮಕ್ಕಳಿದ್ದಾರ, ಬಂಧು ಬಳಗ ಇದ್ದಾರೆ, ಅವ್ರಿಗಾದ್ರೂ ಹೋಗಿ ಹೇಳ್ತಾರ ಲಾಜರ್ ಕಳಿಸ ಅಂತ ಹೇಳ್ತಾರ. ಲಾಜರ್ ಕಳಿಸೋದಿಲ್ಲ, ನನ್ನ ಸೇವಕರಲ್ಲಿ ಇಲ್ಲಿ ಮೂಲಕದಲ್ಲಿ ನಾನು ಅವರೇ ಕಳಿಸ್ತೀನಿ. ನಿನ್ನ ಕುಟುಂಬಕ್ಕೆ ಹೋಗಿ ಸುವಾರ್ತೆ ಸಾಕ್ತಾರ, ನೀನು ಕಷ್ಟಪಟ್ಟು ನರಕ ಪರಲೋಕ ಇರಬೇಕಾಗ ಅವ್ರಿಗೆ ಪರಿಚಯ ಮಾಡಿಸ್ತಾರ. ಅವ್ರ ದೇವಸ್ಥಾನದಿಂದ ನಡೆಸೋದಕ್ಕೆ ನನ್ನ ಸೇವಕರು ಮೂಲಕ ಎಷ್ಟು ಇರ್ತಾರ, ಅವ್ರು ಕಳಿಸ್ತೇವದಾಗಿ ದೇವರು ಹೇಳ್ತಾರೆ. ಅದೆಲ್ಲ ದೇವರ ಬರೆಯಲ್ಪಡುವ ಮಾತ್ರ ಬೇರೆ ಅಂದಾಗ ನಾವೆಲ್ಲರಿಗಳಿಗೆ ಆ ನರಕ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಕುಟುಂಬವಾಗಿ ನಾವೆಲ್ಲರೂ ಸೇರಿ ಬಂದಾಗ ಎಷ್ಟು ಆಶೀರ್ವಾದ. ಅದಕ್ಕಾಗಿ ಬಂದಾಗ ಅಮೋಸ ನೋಡಿ, ಅಮೋಸ ಅಲೆ ಒಳಗಡೆ ಅಮೋಸ ಲಾಸ್ಟ್ ಇರುತ್ತೆ. ಮತ್ತು 4ನೇ ಅಧ್ಯಾಯ 12 4-12. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ನಿಮಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ನೋಡಿ, ಇಸ್ರಾಯೇಲೇ, ನೀನು ಸಿದ್ಧರಾಗಿರಬೇಕು. ಯು ಶುಡ್ ಬಿ ಪ್ರಿಪೇರ್ಡ್. ಯು ಹ್ಯಾವ್ ವೇಟಿಂಗ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ದೇವರು ಖಂಡಿತವಾಗಿ ದೊರಕೆ ಬರ್ತಾರೆ. ಅಷ್ಟರೊಳಗಾಗಿ ನೀನು ಸಿದ್ಧನಾಗಿರಬೇಕು. ದೇವರಿಗೋಸ್ಕರ ಸಾಕ್ಷ್ಯ ಇಟ್ಟುಕೊಳ್ಬೇಕು, ನಿರೀಕ್ಷೆ ಇರಬೇಕು, ಸಿದ್ಧರಾಗಿ ದೇವರ ಕಡೆ ತಿರುಗಿಕೊಳ್ಬೇಕು. ದೇವರ ಸನ್ನಿಧಿಯಲ್ಲಿ ನೀನು ಸದಾಕಾಲ ಜೀವಿಸಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡುತ್ತಾ ಇದೆ. ಸದಾಕಾಲ ದೇವರ ಮನೆಯಲ್ಲಿ ಜೀವಿಸಬೇಕು. ನಿನ್ನೆ ತಿದ್ದುಕೊಂಡು ದೇವರಿಗೆ ತಿರುಗಿಕೊಂಡಾಗ ಆತನ ಬೇಗನೆ ಬರ್ತಾರೆ. ನಮ್ಮ ದೇವರು ಬರಬೇಕಿದೆ ಎಂದು ನೋಡಬೇಕು. ದೇವರು ಬಂದಾಗ ಲೋಕವು ಅದನ್ನು ನೋಡುವುದಿಲ್ಲ, ನೀವು ಮಾತ್ರ ಲೋಕವನ್ನು ನೋಡುತ್ತೀರಿ, ನೀವು ಆ ದೇವರು ನೋಡುತ್ತೀರಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16-18 ವರ್ಷ ಸ್ಪಷ್ಟಪಡಿಸ್ತಾ ಇದೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ನೀವು ಮಾತ್ರ ನೋಡುತ್ತೀರಿ, ಲೋಕವನ್ನು ಮಾತ್ರ ಅದನ್ನು ನೋಡುವುದಿಲ್ಲ. ನೀವು ಅದನ್ನು ನೋಡ್ಬೇಕಲ್ಲ. ಇಷ್ಟು ವರ್ಷ ಕಾಲ ದೇವರು ಆಳಷ್ಟೇ ಇದ್ದಲ್ಲ, ಇನ್ನು ಕೆಲವೇ ದಿನಗಳು, ಕೆಲವೇ ವರ್ಷಗಳು ಬೇಗನೆ ದೇವರು ಬರ್ತಾ ಇದ್ದಾರೆ. ಬರುವಾಗ ನೀನು ಸಿದ್ಧನಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ನೀನು ಪ್ರತಿ ಭಾನುವಾರ ಸಂಘ ಕೂಟದಲ್ಲಿ ನೀನು ಕ್ರಮಬದ್ಧವಾಗಿ ದೇವರ ಸನ್ನಿಧಿಯಲ್ಲಿ ಸೇರುವುದನ್ನು ಕಲಿಯಬೇಕು. ಅದಕ್ಕಾಗಿ ದೇವರು ಆಸೆ ಪಡ್ತಾನೆ. ಬೇರೆ ಏನು ಉದ್ದೇಶ ಇಲ್ಲ. ಅದಕ್ಕಾಗಿ ನಿಮ್ಮ ಇಷ್ಟಾನುಸಾರವನ್ನು ನಿಮ್ಮ ಮನೆ ತೆಗೆದುಹಾಕಿ ದೇವರಿಗೋಸ್ಕರವಾಗಿ ಒಂದೇ ಮುಂಚಿತವಾಗಿ ನೀವು ರೆಡಿ ಆಗಿರ್ಬೇಕು. ಭಾನುವಾರ ಸಚಿವ ಬಂದಾಗ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಸಂಪತ್ತು ಬರಲಿ, ಅವೆಲ್ಲವನ್ನು ಕಡೆಗೆ ಹಾಕಬೇಕು. ಒಂದು ಕಡೆ ಇಟ್ಟು ದೇವರ ಸನ್ನಿಧಿಗೆ ಬರೋದನ್ನು ಕಲಿಯಬೇಕು. ಆದಾಗ ನಿಜವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರಪ್ಪ. ದೇವರು ಈ ವಾಕ್ಯವನ್ನು ಜೀವಿಸಿ ಆಶೀರ್ವದಿಸಲಿ. ನಿಜವಾಗಲೂ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋದು. ದೇವರ ವಾಕ್ಯವು ಅಮೋಸದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು, ನಿನ್ನನ್ನು ನೀನು ಸಿದ್ಧ ಮಾಡಿಕೊ. ಒಂದು ಉದಾಹರಣೆ ಸಹ ಹೇಳಿದರೆ, ಯಾರು ಅಬ್ರಾಹ್ಮನು ಐಶ್ವರ್ಯವಂತ ಭೋಗ ಪುರುಷನು ಮತ್ತು ಲಾಜರಸನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವರಿಗೆ ಪ್ರಯೋಜನವೇನಾಗಲಿಲ್ಲ. ಅಲ್ಲಿ
ನರಕದಲ್ಲಿದ್ದು ಬೇಡುವಂತನಾಗಿದ್ದಾನೆ. ಹಾಗಾಗಿ ನಾವು ಲೋಕವನ್ನು ಸಂಪಾದಿಸಿಕೊಳ್ಳುವುದಕ್ಕಿಂತ ಆತನನ್ನು ಸಂಪಾದಿಸಿಕೊಳ್ಳುವುದು ಸಹ ಬಹಳ ಪ್ರಾಮುಖ್ಯತೆಯಾಗಿದೆ. ಈ ಕೀರ್ತನಗಾರನು ಸಹ ಹೇಳ್ತಾನೆ, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವವರು ಅವರು ಮುಪ್ಪಿನಲ್ಲಿಯೂ ಫಲಿಸುವರಂತ. ದೇವರ ಆಲಯದಲ್ಲಿ ಸಸಿಯಂತೆ ನೆಡಲ್ಪಡುವವರು ಮುಪ್ಪಿನಲ್ಲಿಯೂ ಸಹ ಫಲಿಸುವರು. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬನ್ನಿರಿ ಎಂಬುದಾಗಿ ಸಾಮುವೇಲನು ಸಹ ಇಸ್ರಾಯೇಲರಿಗೆ ಕುಲಕುಲವಾಗಿ ಗೋತ್ರವಾಗಿ ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ಳಿರಿ ಎಂಬುದು. ಅದೇ ರೀತಿಯಲ್ಲಿ ನಾವು ಸಹ ಆತನ ಆಲಯದಲ್ಲಿ ಸೇರಿಕೊಳ್ಳುವುದರಿಂದ ಮುಪ್ಪಿನಲ್ಲಿಯೂ ಸಹ ನಾವು ಫಲಿಸುವವರಾಗಿದ್ದೇವೆ. ನಾವು ಯಾವಾಗಲೂ ಆಲಯವನ್ನು ತಪ್ಪಿಸುವುದು ಬೇಡ ಎಂದು ದೇವರ ವಾಕ್ಯವನ್ನು ಆಶೀರ್ವಾದಕ್ಕಾಗಿ ಸ್ತೋತ್ರ. ಒಳ್ಳೆ ಅದ್ಭುತ ವಾಕ್ಯವನ್ನು ನಮಗೆ ಹೊರಸೂಸುವಷ್ಟು ಆಶೀರ್ವಾದವನ್ನು ಇವತ್ತು ನಮಗೆ ದಯಪಾಲಿಸಿದ್ದಾರೆ. ನಾವೆಲ್ಲರೂ ನಮ್ಮ ತಲೆಗಳನ್ನು ಭಾವಿಸಿ ಪ್ರಾರ್ಥನೆ ಮಾಡಿದ್ದೇವೆ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು, ನಿಮ್ಮ ನಾಮವು ಶ್ರೇಷ್ಠ ಉಳ್ಳದು ನಾಮವು. ನಿನ್ನ ನಾಮಕ್ಕೆ ಸ್ವಾಮಿ ಕರ್ತನೆ ಈ ಲೋಕದಲ್ಲಿ ಸಮಾನರು ಯಾರು ಇಲ್ಲ ಸ್ವಾಮಿ. ಯಾಕೆಂದರೆ ಸ್ವಾಮಿ ನಿಮ್ಮ ನಾಮವು ಮೂಡಣದಿಂದ ಪಡಣ ದುಃಖಿನವರೆಗೂ ಸ್ವಾಮಿ ಕರ್ತನೆ ಸ್ತುತಿಯಲ್ಲಿ ಪಡುವಂತ ನಾಮವಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಗಳು ಸ್ತೋತ್ರ 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 ಸ್ವಾಮಿ. ಯುಗಾಂತರಗಳಿಂದಲೂ ನಿಮ್ಮ ನಾಮವು ಕೀರ್ತಿಸಲ್ಪಡುವಂತೆ ಇರುವಂತ ನಾಮವಾಗಿದೆ ಸ್ವಾಮಿ. ಈ ಲೋಕದಲ್ಲಿ ಅತ್ಯುನ್ನತವಾದ ನಾಮವು ಸ್ವಾಮಿ ಕರ್ತನೆ ನಿಮ್ಮದು. ಹೌದು ಸ್ವಾಮಿ ಕರ್ತನೆ, ನಿಮ್ಮ ನಾಮವು ಸ್ವಾಮಿ ಕರ್ತನೆ ಮಹಿಮ ಲೋಕದಲ್ಲಿ ಸ್ವಾಮಿ ಕರ್ತನೆ ಪ್ರಭಾವ ಸ್ವಾಮಿ ಕರ್ತನೆ ಮೆರೆಯುವಂತ ನಾಮವಾಗಿದೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ನೀನು ಉನ್ನತ ಲೋಕದಲ್ಲಿ ಸ್ವಾಮಿ ಕರ್ತನೆ ಆಸಾನ ರೂಢನಾಗಿ ಸ್ವಾಮಿ ಕರ್ತನೆ ಆಕಾಶವನ್ನು ಭೂಮಿಯನ್ನು ಬಾಗಿ ನೋಡುವಾತನು ಆಗಿದ್ದೆ ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರಗಳು ಸ್ವಾಮಿ ಕರ್ತನೆ. ಈ ಭೂಮಿಯು ಸ್ವಾಮಿ ಕರ್ತನೆ ಆಕಾಶ ನಿನಗೆ ಪಾದ ಪೀಠವಾಗಿದೆ ಸ್ವಾಮಿ ಕರ್ತನೆ. ನೀನು ಉನ್ನತ ಲೋಕದ ಸ್ವಾಮಿ ಕರ್ತನೆ ದೇವರು ಆಗಿದೆ ಸ್ವಾಮಿ ಕರ್ತನೆ. ಈ ಲೋಕದ ಎಷ್ಟೋ ದೇವರುಗಳು ಇದ್ದಾರೆ ಸ್ವಾಮಿ ಕರ್ತನೆ, ಆದರೆ ಮಹೋನ್ನತರು ಉನ್ನತರು ದೇವರು ಆಗಿರುವ ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಆತನು ನೀನು ಒಬ್ಬನೇ ಸ್ವಾಮಿ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ಇಂದು ಸ್ವಾಮಿ ಕರ್ತನೆ ನಿನ್ನ ವಾಕ್ಯವು ಸ್ವಾಮಿ ಕರ್ತನೆ ನಮ್ಮೆಲ್ಲರಿಗೆ ಸ್ವಾಮಿ ಕರ್ತನೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ನಿಮ್ಮ ಪ್ರಾಣ ನಷ್ಟವಾದರೆ ಏನು ಪ್ರಯೋಜನ ಎಂಬುದು ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ಈ ಲೋಕದಲ್ಲಿ ನಾವು ಎಷ್ಟೇ ಸಂಪಾದಿಸಿದರೂ ಹೌದು ಸ್ವಾಮಿ ಕರ್ತನೆ ಒಂದು ದಿನ ಸ್ವಾಮಿ ಕರ್ತನೆ ಈ ಲೋಕವನ್ನೇ ಬಿಟ್ಟು ಹೋಗುವವರಂತರಾಗಿದ್ದೇವೆ. ಹೌದು ಸ್ವಾಮಿ ಕರ್ತನೆ, ನಾವು ಏನೇ ಸಂಪಾದಿಸಿದರೂ ಸ್ವಾಮಿ ಕರ್ತನೆ ನಿಮ್ಮ ಸ್ವಾಮಿ ಕರ್ತನೆ ಮಹಿಮೆಯನ್ನು ಸ್ವಾಮಿ ಕರ್ತನೆ ನಿಮ್ಮ ಘನತೆಯನ್ನು ಸ್ವಾಮಿ ಕರ್ತನೆ ಹೌದು ಸ್ವಾಮಿ ಕರ್ತನೆ ಈ ಲೋಕದಲ್ಲಿ ಸ್ವಾಮಿ ಕರ್ತನೆ ಮಾಡುವವರಾಗಿ ನಿಮ್ಮ ನಿತ್ಯ ಸ್ವಾಮಿ ಕರ್ತನೆ ನಿವಾಸ ಸ್ಥಳಕ್ಕೆ ಸ್ವಾಮಿ ಕರ್ತನೆ ಸೇರುವಂತ ಸ್ವಾಮಿ ಕರ್ತನೆ ಒಂದು ಸಂಕಲ್ಪದೊಂದಿಗೆ ಸ್ವಾಮಿ ಕರ್ತನೆ ನಾವು ಇರುವವರಾಗುವಂತೆ ಸ್ವಾಮಿ ಕರ್ತನೆ ನಮ್ಮ ನಿನ್ನ ವಾಕ್ಯದಿಂದ ಸ್ವಾಮಿ ಕರ್ತನೆ ಇನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದಿಸು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಇಲ್ಲಿ ಲಾಜರಸನ್ನು ಮಹಾಸ್ವಾಮಿ ಕರ್ತನೆ, ಇಲ್ಲಿ ಐಶ್ವರ್ಯ ಭೋಗ ಪುರುಷನು ಸ್ವಾಮಿ ಕರ್ತನೆ ಅವನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಕೊನೆಗೆ ಮನೆಗೆ ಸ್ವಾಮಿ ಕರ್ತನೆ ನಿಮ್ಮ ರಾಜ್ಯದಲ್ಲಿ ಅವನಿಗೆ ಏನು ಪ್ರಯೋಜನವಿಲ್ಲದಂತೆ ಆಗಿದೆ ಸ್ವಾಮಿ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ಕರ್ತನೆ ನಿನ್ನ ಸ್ವಾಮಿ ಕರ್ತನೆ ವಾಕ್ಯವು ಹೇಳಿದಂತೆ ಸ್ವಾಮಿ ಕರ್ತನೆ ನಿನ್ನ ಆಲಯದಲ್ಲಿ ಸ್ವಾಮಿ ಕರ್ತನೆ ಬೆಳೆಯುವವರು ಮುಪ್ಪಿನಲ್ಲಿಯೂ ಸ್ವಾಮಿ ಕರ್ತನೆ ಫಲಿಸುವವರು ಎಂಬುದಾಗಿ. ಹೌದು ಸ್ವಾಮಿ ಕರ್ತನೆ, ಖರ್ಜೂರಗಳ ಮರದಲ್ಲಿ ಸ್ವಾಮಿ ಕರ್ತನೆ ಅವರು ಬೆಳೆಯುವರಂತೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಅವರ ಸಂತಾನವು ಶುಭ ಹೊಂದುವುದು ಧನಾೈಶ್ವರ್ಯಗಳು ಸ್ವಾಮಿ ಕರ್ತನೆ ಅವರಿಗೆ ಲಭಿಸುವುದು ಎಂಬುದು ಸ್ವಾಮಿ ಕರ್ತನೆ ವಾಕ್ಯವು ಹೇಳುವಂತದ್ದಾಗಿದೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ನಿನ್ನ ಆಲಯವು ಸ್ವಾಮಿ ಕರ್ತನೆ ಎಷ್ಟೋ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಸ್ವಾಮಿ ಕರ್ತನೆ. ಯಾಕಂದರೆ ಸ್ವಾಮಿ ಕರ್ತನೆ ಆಲಯವು ನಿನ್ನ ನಿವಾಸ ಸ್ಥಾನವಾಗಿದೆ ಸ್ವಾಮಿ. ಇಲ್ಲಿ ಗಣೇಶ್ವರ್ಯಗಳು ನಾಮ ಮಹಿಮೆಗಳು ಸ್ವಾಮಿ ಕರ್ತನೆ ಇರುವಂತ ಸ್ಥಳವಾಗಿದೆ ಸ್ವಾಮಿ ಕರ್ತನೆ. ಅದಕ್ಕಾಗಿ ನಿನ್ನ ಸ್ತೋತ್ರಗಳಪ್ಪ. ಈ ಸ್ಥಳದಲ್ಲಿ ಸ್ವಾಮಿ ಕರ್ತನಿಂದ ನಮ್ಮೆಲ್ಲರನ್ನು ಸ್ವಾಮಿ ಕರ್ತನೆ ಕರೆಸಿ ಸ್ವಾಮಿ ಕರ್ತನೆ ಹಾಡುಗಳಿಂದ ಸ್ವಾಮಿ ಕರ್ತನೆ ಆಡಿದಂತ ಸ್ವಾಮಿ ಕರ್ತನೆ ಮಾಡಿದಂತ ಸ್ವಾಮಿ ಕರ್ತನೆ ಪ್ರಾರ್ಥನೆಯಿಂದ ಹೇಳಿದಂತ ವಾಕ್ಯ ಭಾಗದಿಂದ ಸ್ವಾಮಿ ಕರ್ತನೆ ಈ ನಿನ್ನ ನಿವಾಸ ಸ್ಥಾನದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆಯಿಂದ ಕೂಡಿಸಿ ತುಂಬಿಸಿ ಸ್ವಾಮಿ ಕರ್ತನೆ ನೀನು ಮಹಿಮೆಯಿಂದ ಕಾಲಿ ನಿನಗೆ ಸ್ತೋತ್ರ 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 ಸ್ವಾಮಿ. ಬಂದಿರುವಂತ ಪ್ರತಿಯೊಂದು ಆತ್ಮಗಳನ್ನು ಆಶೀರ್ವಾದಿಸುವ ಸ್ವಾಮಿ ಕರ್ತನೆ ನಿನ್ನ ವಾಕ್ಯದಿಂದ ಸ್ವಾಮಿ ಕರ್ತನೆ ಬರುವ ಸ್ವಾಮಿ ಕರ್ತನೆ ವಾರಾಂತ್ಯವರು
ಬರುವವರೆಗೂ ಅಪ್ಪ ಸ್ವಾಮಿ ಅವರಿಗೆ ಸ್ವಾಮಿ ಕರ್ತೇನೆ ಯಾವ ಕೇಳು ಗಂಡಾಂತರಗಳು ಇರದಂತೆ ಸ್ವಾಮಿ ಕರ್ತೇನೆ ಅವರನ್ನ ವಾಕ್ಯದಿಂದ ತಪ್ಪಿಸಿ ಸ್ವಾಮಿ ಕರ್ತೇನೆ ಬಲಪಡಿಸಿ ಸ್ವಾಮಿ ಕರ್ತೇನೆ ಬರುವ ವಾರಾಂತ್ಯವರೆಗೂ ಸ್ವಾಮಿ ಕರ್ತೇನೆ ನಿನ್ನ ವಾಕ್ಯದಿಂದ ಸ್ವಾಮಿ ಕರ್ತೇನೆ ಲೋಕದ ರೀತಿಯಲ್ಲಿ ಎಲ್ಲೂ ಬೀಳದಪ್ಪ ಎಚ್ಚರ ಪಡುತ್ತಾ ಸ್ವಾಮಿ ಕರ್ತೇನೆ ನಿನ್ನ ಸ್ವಾಮಿ ಕರ್ತೇನೆ ಪವಿತ್ರತೆಯಲ್ಲೇ ಸ್ವಾಮಿ ಕರ್ತೇನೆ ನಮ್ಮೆಲ್ಲರ ಕಾಪಾಡಿಕೊಳ್ಳುವಂತೆ ಸ್ವಾಮಿ ಕರ್ತೇನೆ ನಿನ್ನ ವಾಕ್ಯವನ್ನು ಎಚ್ಚರಿಸುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ ಕರ್ತೇನೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ ಬಂದಿರುವಂತ ಪ್ರತಿಯೊಂದು ಆತ್ಮಗಳನ್ನು ಆಶೀರ್ವದಿಸಿ ಸ್ವಾಮಿ ಕರ್ತೇನೆ ಬಂದು ಹಾಗೆ ಹೋಗಿದೆ ಸ್ವಾಮಿ ಕರ್ತೇನೆ ನಿನ್ನ ಒಂದು ರಕ್ಷಣೆಯನ್ನು ಕಂಡುಕೊಂಡು ಸ್ವಾಮಿ ಕರ್ತೇನೆ ಪ್ರತಿ ದಿವಸವೂ ಸ್ವಾಮಿ ಕರ್ತೇನೆ ಸ್ತುತಿ ಸ್ತೋತ್ರ ಗೀತೆಗಳು ಸ್ವಾಮಿ ಕರ್ತೇನೆ ಆಡುತ್ತಾ ಪ್ರತಿ ದಿವಸವೂ ಸ್ವಾಮಿ ಕರ್ತೇನೆ ನಿನ್ನ ನಾಮವು ಸ್ವಾಮಿ ಕರ್ತೇನೆ